Okay. Good evening, one and all. Namaskara ellarigu. So okay, let's wait for another 2 minutes. ಒಂದು 2 ನಿಮಿಷ ವೇಟ್ ಮಾಡೋಣ ಎಲ್ಲರೂ ಸಹ ಕ್ಲಾಸಿಗೆ ಸೇರ್ಕೊಳ್ಳೋದಕ್ಕೋಸ್ಕರ. Let's just wait. Tell your friends to join the classes at the earliest. Classes ಗೆ join ಆಗಕ್ಕೆ ಹೇಳಿ. Okay, fine. Let's begin today's class. Good evening, everyone. Ellarigu namaskara. Welcome to Learn Online's General English classes for banking and other competitive exams. This is Deepthi, your trainer. So, Monday ನನ್ನ last class ಆಗಿತ್ತು. Tuesday, Wednesday ನನ್ನ class ತಗೊಳಕ್ಕಾಗಿರಲಿಲ್ಲ. People who had attended my Monday class would be knowing the reason ಯಾರ್ಯಾರು ಸೋಮವಾರ ಅಟೆಂಡ್ ಮಾಡಿದ್ರು ನಿಮಗೆ ಗೊತ್ತಿತ್ತು ಅಂತ ಅಂದ್ಕೊಳ್ತೀನಿ, because I had an issue with my eyes. So ನನ್ನ ಕಣ್ಣಲ್ಲಿ ಪ್ರಾಬ್ಲಮ್ ಇದ್ದಿದ್ದು ನಿಮಗೂ ಗೊತ್ತಿದೆ. ಸೊ ಐ ವಾಸಂಟ್ ಏಬಲ್ ಟು ಸಿ ವಾಟ್ ವಾಸ್ ದೇರ್ ಇನ್ ದ ಸಿಸ್ಟಮ್. ಸೊ ಸಿಸ್ಟಮಲ್ಲಿ ಇದ್ದಿದ್ದು ನನಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಪ್ರಾಪರಾಗಿ. ದಟ್ಸ್ ವೈ ಯು ಡಿಡ್ ನಾಟ್ ಹ್ಯಾವ್ ಕ್ಲಾಸ್ ಫಾರ್ ದ ಪಾಸ್ಟ್ 2 days. ಬಟ್ ನೌ ಐ ಆಮ್ ಕಂಪ್ಲೀಟ್ಲಿ ಫೈನ್ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಕ್ಲಾಸಸ್. ಓಕೆನಾ? ಎಸ್ ಎಸ್. ಹೆಲೋ, ಯು ಜಾಯ್ನಿಂಗ್ ನೌ. ಇಟ್ಸ್ ಓಕೆ. ಐ ಆಮ್ ಟೋಟಲಿ ಫೈನ್, ಥ್ಯಾಂಕ್ ಯು. ಆರಾಮಾಗಿದ್ದೀನಿ ನಾನು. ಓಕೆ, ಲೆಟ್ಸ್ ನಾಟ್ ವೇಟ್ ಎನಿ ಫರ್ದರ್. ಶುರು ಮಾಡೋಣ ನಮ್ಮ ಕ್ಲಾಸನ್ನು. ಲಾಸ್ಟ್ ಕ್ಲಾಸಲ್ಲಿ ನಾನು 2 ಕ್ವೆಶ್ಚನ್ ಸಹ ಕೊಟ್ಟಿದ್ದೆ. ಆ 2 ಕ್ವೆಶ್ಚನನ್ನು ಸಹ ಲಾಸ್ಟಲ್ಲಿ ಚೆಕ್ ಮಾಡೋಣ. ಸೊ ಇವತ್ತು ಸಿನೋನಿಮ್ ಮತ್ತು ಆ್ಯಂಟನಿಮನ್ನು ಮುಗಿಸ್ಬಿಡೋಣ. ಸೊ ವಿ ವರ್ ಇನ್ ದ ಲೆಟರ್ ಐ ಥಿಂಕ್ ಪಿ ಆರ್ ಓ, ಪಿ ಅಥವಾ ಓನಲ್ಲಿ ಇದ್ವಿ ಅಂತ ಅನ್ಸುತ್ತೆ. ಸೊ ವಿ ವಿಲ್ ಜಸ್ಟ್ ಸಿ. ಡೆಫಿನೆಟ್ಲಿ SSC ಎಕ್ಸಾಮ್ಸ್ಗೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಬಿಕಾಸ್ ದ ಕಾನ್ಸೆಪ್ಟ್ಸ್, ಕ್ವೆಶ್ಚನ್ಸ್ ಅವ್ನು ಬೇರೆ ಏನೇ ಕೇಳಿದ್ರು ಅದೆಲ್ಲದೂ ಕೂಡ ನಾವಿವಾಗ ಏನು ಗ್ರಾಮರ್ ಮಾಡಿದ್ದೀವಲ್ಲ ಈ ಬೇಸ್ ಮೇಲೆ ಕೇಳ್ತಾನೆ. ಸೊ SSC ಎಕ್ಸಾಮ್ಸ್ಗೆ ಅಥವಾ ಬೇರೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಆರ್ ಇನ್ಯಾವುದೇ ಗವರ್ನಮೆಂಟ್ ಎಕ್ಸಾಮಿನೇಷನಲ್ಲಿ ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ ಇತ್ತು ಅಂದರೆ ಇದೇ ಫಾರ್ಮ್ಯಾಟು ಫಾಲೋ ಆಗುತ್ತೆ. ಓಕೆನಾ? ಇದೇ ಕಾನ್ಸೆಪ್ಟ್ಸನ್ನ ನೀವು ಕಲಿಬೇಕಾಗತ್ತೆ. ಓಕೆ, ಎನ್ ನಲ್ಲಿ ಇದ್ವಿ. ಓಕೆ, ವಿ ವರ್ ಇನ್ ಎನ್. ಅಪೂರ್ವ ಅವರು ಎನ್ ಅಂತ ಹೇಳ್ತಾ ಇದ್ದಾರೆ. ಐ ವೆಂಟ್ ಟು ಫಾರ್. ನಾನು ಎಸ್ ಎಲ್ ಆಗೋಗಿದೆ, ಪಿ ಕ್ಯೂ ಆರ್ ಎಲ್ ಆಗಿದೆ ಅಂದ್ಕೊಂಡೆ. ಬಟ್ ನೋ, ವಿ ವರ್ ಸ್ಟಿಲ್ ಇನ್ ಎನ್. ಬಟ್ ಡೆಫಿನೆಟ್ಲಿ ಇವತ್ತು ಮುಗ್ಸಕ್ಕೆ ಟ್ರೈ ಮಾಡೋಣ, ಸರಿನಾ? ಆಫ್ಟರ್ ಆರ್ ಸಿನೋನಿಮ್ಸ್ ವಿ ವಿಲ್ ಬಿ ಡೂಯಿಂಗ್, ಪಾರ್ಡನ್ ಮೀ, ಜಸ್ಟ್ ಅ ಮಿನಿಟ್. ಓಕೆ, ವಿಲ್ ಬಿ ಡೂಯಿಂಗ್ ಇಡಿಯಮ್ and phrases. So idioms ಮತ್ತೆ phrases ಅನ್ನ ಮಾಡ್ತಾ ಇರ್ತೀವಿ. ಸೊ ಇದಾದ ಮೇಲೆ we have one thing that we'll be doing. ಸೊ ನಾವೇನು ಮಾಡೋಣ, ಕ್ವೆಶ್ಚನ್ಸ್ ನೋಡ್ಕೊಂಡು ಹೋಗೋಣ. ಕಾನ್ಸೆಪ್ಟ್ಸ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುತ್ತಲ್ಲ ಆ ರೀತಿನಲ್ಲಿ. ಫಸ್ಟ್ we will start with error spotting. ಸೊ ಎರರ್ ಸ್ಪಾಟಿಂಗ್ ಇಂದ ಶುರು ಮಾಡ್ಕೊಂಡು ಹೋಗೋಣ. ಇದಾದ ಮೇಲೆ
ನೀವೆಲ್ಲರೂ ಸಹ ಐ ಬಿಲೀವ್ ಯು ಆರ್ ಆಲ್ ಇನ್ ಆ್ಯಪ್. ಸೊ ಆ್ಯಪಲ್ಲಿ ಇರ್ತೀರಾ, ನಿಮ್ಮ ಲಾಲ್ ಆ್ಯಪಲ್ಲಿ, ಲರ್ನ್ ಆನ್ಲೈನ್ ಆ್ಯಪಲ್ಲಿ. ಸೊ ನಿಮಗೆ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿದ್ರೆ ಇಲ್ಲಿ ವೀಕ್ಲಿ ಟ್ವೈಸ್, ಹೋಪ್ಫುಲಿ ವೀಕ್ಲಿ ಟ್ವೈಸ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಸೊ ನೀವು ಅಟೆಂಡ್ ಮಾಡಿರೋಂಥ ಪೇಪರ್ ಮೇಲೆ. ಸೊ ಆ ಥರ ಶುರು ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಎರರ್ ಸ್ಪಾಟಿಂಗ್ ಸ್ಟಾರ್ಟ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮುಗಿಯೋದು ಒಂದೇ. ಅದು ಮುಗಿದ ಮೇಲೆ ಕಂಪ್ಲೀಟಾಗಿ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಕ್ವೆಶ್ಚನ್ಸ್ ಆ್ಯಂಡ್ ಕಂಪ್ಲೀಟ್ಲಿ ಕ್ವೆಶ್ಚನ್ಸ್ ಅಲಾಂಗ್ ವಿತ್ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸರಿನಾ? ಎಸ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ that we are supposed to deal with. It is N. It stopped at N. Okay. I think N only we had done with these slides. Sorry, I had not done. N, nullify and numerous. Illige ನಾವು ನಿಲ್ಲಿಸಿದ್ವಿ. We were supposed to start from O. O ಇಂದ ಶುರು ಮಾಡಬೇಕಿತ್ತು. We will start. Oblinging, which means complacent or willing. ಅನಿಸಿಕೆ ಅಥವಾ ಇಷ್ಟಪಟ್ಟು ಮಾಡುವುದು. ಅದಕ್ಕೆ ಆಪೋಸಿಟ್ ಬಂದು ಮುಲಿಶ್ ಆರ್ obstinate, ಅಂದರೆ ವಿರೋಧವಾಗಿ ಮಾತಾಡೋದು ಅಥವಾ ಅದರ ವಿರುದ್ಧವಾಗಿ ನಡ್ಕೊಳ್ಳೋದು. ನೆಕ್ಸ್ಟ್ obstruct, impede or prevent. I think we had seen this. But that's okay, we will just recall it. ಸರಿನಾ? ಯಾವುದನ್ನಾದ್ರೂ ತಡೆಗಟ್ಟೋದು, ಯಾವುದನ್ನಾದ್ರೂ ತಡೆಯೋ ಅಂಥದ್ದಕ್ಕೆ obstruct ಅಂತಾರೆ. ಅದಕ್ಕೆ ನೆಕ್ಸ್ಟು ಹೇಸ್ಟನ್ ಆ್ಯಂಡ್ ಎನ್ಕರೇಜ್, ಯಾವುದಕ್ಕಾದ್ರೂ ಪ್ರೋತ್ಸಾಹ ನೀಡೋದು, ಯಾರಿಗಾದ್ರೂ ಪ್ರೋತ್ಸಾಹ ನೀಡೋದು, ಆರ್ ಯಾವುದಾದ್ರೂ ವಿಚಾರನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಪ್ಪಿಕೊಳ್ಳೋದು. ಆಬ್ಸ್ಟಿನೇಟ್ ಮೀನ್ಸ್ ಸ್ಟಬರ್ನ್ ಆ್ಯಂಡ್ ಅಡಮೆಂಟ್, ಅಂದರೆ ಹಠಮಾರಿತನ ಅಥವಾ ಮೊಂಡುತನ. ಆಪೋಸಿಟ್ ಬಂದು ಪ್ಲೇಯಬಲ್ ಆ್ಯಂಡ್ ಫ್ಲೆಕ್ಸಿಬಲ್, ಬಹಳ ಉದಾರೀತನ ಅಥವಾ ಎಲ್ಲದಕ್ಕೂ ಹೊಂದಿಕೊಂಡು ಹೋಗುವಂಥ ಗುಣ. ನೆಕ್ಸ್ಟ್ ಯು ಹ್ಯಾವ್ ಅಬ್ಸ್ಕ್ಯೂರ್ ವಿಚ್ ಈಸ್ ಅರ್ಕೇನ್ ಆ್ಯಂಡ್ ವೇಗ್, ಬಹಳ ವಿಚಿತ್ರವಾದ ಆಟಿಟ್ಯೂಡು, ವಿಚಿತ್ರವಾದ ಬಿಹೇವಿಯರ್ಗೆ ಅಥವಾ ಅಂದುಕೊಳ್ಳೋಕ್ಕಾಗದೇ ಇರೋವಂಥ ಬಿಹೇವಿಯರ್ಗೆ ಅಬ್ಸ್ಕ್ಯೂರ್ ಅಂತಾರೆ. ಪ್ರಾಮಿನೆಂಟ್ ಅಂದರೆ ಬಹಳ ವೈಯಕ್ತಿಕವಾದದ್ದು ಅಥವಾ ಬಹಳ ಒಪ್ಪಿಕೊಳ್ಳುವಂಥ ವಿಚಾರಗಳನ್ನು ಪ್ರಾಮಿನೆಂಟ್ ಅಂತಾರೆ. ನೆಕ್ಸ್ಟು ಆಬ್ವಿಯಸ್ ವಿಚ್ ಮೀನ್ಸ್ ಎವಿಡೆಂಟ್ ಆ್ಯಂಡ್ ಅಪ್ಯಾರೆಂಟ್. ಸೊ ಎವಿಡೆಂಟ್ ಆ್ಯಂಡ್ ಅಪ್ಯಾರೆಂಟ್ ಅಂದರೆ ಏನು ಸೂಕ್ಷ್ಮವಾಗಿ ಅಥವಾ ತಿಳುವಳಿಕೆಯಿಂದ, ಆಬ್ವಿಯಸ್ ಸರಿಯಾದಂಥದ್ದು ಅಥವಾ ಸಾಕ್ಷಿ ಉಳ್ಳದ್ದು, ಇದೇ ಕರೆಕ್ಟು ಅಂತ. ಅದಕ್ಕೆ ಆಪೋಸಿಟ್ ಬಂದು ಅಬ್ಸ್ಕ್ಯೂರ್, ಅನುಮಾನಾಸ್ಪದ, ಆಂಬಿಗ್ಯೂಸ್ ಮತ್ತು ಡೌಟ್ಫುಲ್ಲು. ನೆಕ್ಸ್ಟು ಅಂದರೆ ಆಬ್ವಿಯಸ್ ಅಂದರೆ ಸರಿ, ಇದು ಇದೇ ರೀತಿನಲ್ಲಿ ಇರಬೇಕು. ಆಪೋಸಿಟ್ ಬಂದು ಇದು ಹೀಗಿರಬಹುದಾ, ಹೀಗಿರೋಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ ಒಬ್ಟೇನ್ ವಿಚ್ ಮೀನ್ಸ್ ಆಕ್ಸೆಸ್ ಆ್ಯಂಡ್ ಇನ್ಹೆರೆಂಟ್, ತಗೊಳ್ಳೋದು ಅಥವಾ ಅಳವಡಿಸ್ಕೊಳ್ಳೋದು. ನೆಕ್ಸ್ಟ್ ಒನ್ನು ಫೋರ್ಫೆಟ್ ವಿಚ್ ಮೀನ್ಸ್ ಅದನ್ನು ನಮ್ಮಿಂದ ದೂರ ಮಾಡ್ಕೊಳ್ಳೋದು, ಆ ಅಭ್ಯಾಸನ ನಾವು ನಮ್ಮಿಂದ ಬಿಡೋದು. ನೆಕ್ಸ್ಟು ಒಫೆನ್ಸಿವ್ ವಿಚ್ ಮೀನ್ಸ್ abhorrent and obnoxious. ಸೊ ಒಫೆನ್ಸಿವ್ ಅಂದರೆ ವಿರೋಧಿ ಭಾವ ಇಟ್ಕೊಂಡಿರೋದು ಅಥವಾ ವಿರೋಧ ಅಥವಾ ಕಟ್ಕೊಂಡಿರೋದು ಅಥವಾ ಯಾರೊಟ್ಟಿಗೂ ಸರಿಯಾಗಿ ಸೇರದೇ ಇರೋದು. ಆಪೋಸಿಟ್ ಬಂದು ಎಂಗೇಜಿಂಗ್ ಆ್ಯಂಡ್ ಇನ್ಸಿನೇಟಿಂಗ್. ಸೊ ಫ್ಯಾಸಿನೇಟಿಂಗ್ ವಿಚ್ ಮೀನ್ಸ್ ಯಾರನ್ನಾದರೂ ನಮ್ಮೊಟ್ಟಿಗೆ ಸೇರಿಸ್ಕೊಳ್ಳೋದು ಅಥವಾ ಎಲ್ಲದನ್ನು ಒಂದೇ ರೀತಿಯಲ್ಲಿ ಒಪ್ಪಿಕೊಳ್ಳುವ ವಿಚಾರ. ಎಲ್ಲರೂ ಎಲ್ಲದನ್ನು ಒಪ್ಕೊಳ್ತಾರೆ ಅಂತ ಇಲ್ವಲ್ಲ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಫ್ಯಾಸಿನೇಟಿಂಗ್. ಓಕೆ. ನೆಕ್ಸ್ಟ್ ವರ್ಡ್ಸ್ odious which means malevolent and obnoxious. ಆಪೋಸಿಟ್ ಬಂದು ಎಂಗೇಜ್ ಇನ್ ಫ್ಯಾಸಿನೇಟಿಂಗ್. ಸೇಮ್ ಆಡಿಯಸ್ ಅಂದರೆ ವಿಚ್ ಮೀನ್ಸ್ ಎಲ್ಲದರಿಂದ ದೂರ ಹೋಗೋದು, ಇಲ್ಲ ಎಲ್ಲದರ ಒಟ್ಟಿಗೆ ಇರುವಂಥದ್ದು. ನೆಕ್ಸ್ಟ್ ಆಫ್ಸ್ಪ್ರಿಂಗ್ ವಿಚ್ ಮೀನ್ಸ್ ಡಿಸೆಂಡೆಂಟ್ ಆರ್ ಸಿಬ್ಲಿಂಗ್, ನಾನು ಆದಮೇಲೆ ಬಂದವರು ಅಥವಾ ಒಂದಾದ್ಮೇಲೆ ಒಂದು ಬರುತ್ತೆ ಅಂತಾರಲ್ಲ, ದ ಒನ್ ಹೂ ಇಸ್ ಬಾರ್ನ್ ಆಫ್ಟರ್ ಮೀ, ನಾನು ಹುಟ್ಟಿದ ಮೇಲೆ ಹುಟ್ಟಿದವ್ರಿಗೆ ಆಫ್ಸ್ಪ್ರಿಂಗ್ ಅಂತ ಹೇಳ್ತಾರೆ. ಸೊ ಆಪೋಸಿಟ್ ಬಂದು ಆನ್ಸಿಸ್ಟರ್ಸ್ ಆ್ಯಂಡ್ ಫೋರ್ ಫಾದರ್ಸ್, ನನಗೂ ಮೊದಲು ಹುಟ್ಟಿದವರು ಅಥವಾ ನನಗೂ ಮೊದಲು ಇಲ್ಲಿ ವಾಸ ಇದ್ದವರಿಗೆ ಆನ್ಸಿಸ್ಟರ್ಸ್ ಆ್ಯಂಡ್ ಫೋರ್ ಫಾದರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಆಕಲ್ಟ್ ಅಂದರೆ ಅಸೆಂಟ್ ಆ್ಯಂಡ್ ಆಂಬಿಗ್ವಿಯಸ್. ಆಕಲ್ಟ್ ಅಂದರೆ ಅನುಮಾನ ಸ್ಥಿತಿ ಅಥವಾ ಡೌಟ್ಫುಲ್ನೆಸ್.
ಅದಕ್ಕೆ ಆಪೋಸಿಟ್ ಅಥವಾ ತಿಳುವಳಿಕೆ ಇಲ್ಲದೆ ಇರೋದು. ಸೊ ಇದಕ್ಕೆ ಆಪೋಸಿಟ್ ಇಂಟೆಲಿಜಿಬಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್, ಎಲ್ಲದಕ್ಕೂ ಓಪನ್ ಆಗಿ ಇರೋದು, ಎಲ್ಲದನ್ನು ಸ್ವೀಕರಿಸೋದು, ಹಾಗೆ ಇಂಟೆಲಿಜಿಬಲ್ ಬುದ್ಧಿವಂತಿಕೆಯಿಂದ ವರ್ತಿಸುವುದು. ನೆಕ್ಸ್ಟ್ ಒಪೇಕ್. ಒಪೇಕ್ ಮೀನ್ಸ್ ಅಬ್ಸ್ಕ್ಯೂರ್ ಅಂಡ್ ಶೇಡಿ, ಮರೆಮಾಚುವಿತನ ಇರೋದು ಅಥವಾ ಯಾರು ಅಂದ್ಕೊಳಕ್ ಆಗದೆ ಇರೋಂಥ ಗುಣ ಇರೋವಂಥವ್ರು, ಎಲ್ಲದನ್ನು ತನ್ನೊಳಗೆ ಇಟ್ಕೊಂಡಿರ್ತಾರಲ್ಲ, ವಿಚಿತ್ರವಾದ ವ್ಯಕ್ತಿ ಅಂತ ಯೂಶಲಿ ಕರೀತಾರಲ್ಲ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ, ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಆಪೋಸಿಟ್, ದಟ್ ಈಸ್ ಆಂಟನಿಮ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಬ್ರೈಟ್, ಎಲ್ಲರ ಒಟ್ಟಿಗೆ ಒಂದೇ ರೀತಿ ಇರೋದು, ಎಲ್ಲರ ಬಳಿ ತನಗೆ ಏನು ಅನ್ನಿಸ್ತಿದೆ ಅಂತ ಹೇಳ್ಕೊಳ್ಳೋರು, ದಟ್ ಈಸ್ ದ ಆಪೋಸಿಟ್ ಆಫ್ ಒಪೀಗ್. ನೆಕ್ಸ್ಟ್ ಆಮ್ನಿಯಸ್, ವಿಚ್ ಮೀನ್ಸ್ menacing and foreboding. ಆಪೋಸಿಟ್ ಒಂದು ಆಸ್ಪೀಷಿಯಸ್. ಸೊ ಆಮ್ನಿಯಸ್ ಅಂದರೆ ಕೆಟ್ಟ ಗಳಿಗೆ ಅಥವಾ ಕೆಟ್ಟ ವಿಚಾರ, ಒಳ್ಳೆ ನಡೆಯುವಾಗ ಮಧ್ಯದಲ್ಲಿ ಇಂಟರಪ್ಟ್ ಆದರೆ ಬ್ಯಾಡ್ ಆಗಿ, ದಟ್ ಇಸ್ ಕಾಲ್ಡ್ ಅಸ್ ಆಮ್ನಿಯಸ್. ಸೊ ಅದಕ್ಕೆ ಆಪೋಸಿಟ್ ಆಸ್ಪೀಷಿಯಸ್, ಒಳ್ಳೆ ಗಳಿಗೆ, ಒಳ್ಳೆ ಸಮಯ. ಸೊ ದಟ್ ಇಸ್ ಆಸ್ಪೀಷಿಯಸ್. ನೆಕ್ಸ್ಟ್ ಆರ್ಕ್ಯುಲರ್. ಆರ್ಕ್ಯುಲರ್ ಮೀನ್ಸ್ ಕ್ರಿಪ್ಟಿಕ್ ಆ್ಯಂಡ್ ವೇಗ್, ವಿಚಿತ್ರ. ಮತ್ತೆ ಅದಕ್ಕೆ ಆಪೋಸಿಟ್ ಬಂದು ಡಿಸ್ಟಿಂಕ್ಟ್ ಆ್ಯಂಡ್ ಲ್ಯೂಸಿಡ್. ಸೊ ಬಹಳ ಅನುಭವೀಕರಣ ಅಥವಾ ಬಹಳ ಪ್ರಾಪರ್ ಆಗಿರೋವಂಥದ್ದು ಅಥವಾ ಬಹಳ ಸಿಂಪಲ್ ಆಗಿರೋದನ್ನ ಆರ್ಕ್ಯುಲರ್ನ ಆಪೋಸಿಟ್. ನೆಕ್ಸ್ಟ್ ಆಪ್ಟಿಮಿಸ್ಟ್. ಐಡಿಯಲಿಸ್ಟ್ ಅಂದರೆ ತುಂಬ ಏನು ಪಾಸಿಟಿವ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ಅಥವಾ ತುಂಬ ಪೂರ್ವಾನುಭಾವಿಗಳನ್ನು ನೋಡಿ ಯೋಚನೆ ಮಾಡುವಂಥ ವ್ಯಕ್ತಿ ಜೀವನದಲ್ಲಿ ಎಲ್ಲದನ್ನು. ಅದಕ್ಕೆ ಆಪೋಸಿಟ್ ಏನು? ಪೆಸಿಮಿಸ್ಟ್. ಯಾರು ಜೀವನದಲ್ಲಿ ಬರೀ ನೆಗೆಟಿವ್ ಆಗುತ್ತೆ ಅಂತ ಅಂದ್ಕೊಳ್ತಾನೋ ಅವನನ್ನು ನಾವು ಪೆಸಿಮಿಸ್ಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆರ್ನಮೆಂಟಲ್, ದಟ್ ಇಸ್ ಡೆಕೋರೇಟಿವ್ ಆ್ಯಂಡ್ ಅಡಾರ್ನ್ಡ್. ಆಪೋಸಿಟ್ ಬಂದು ಅನ್ಸೀಮಿಂಗ್ಲಿ ಪ್ಲೇನ್. ಸೊ ಆರ್ನಮೆಂಟಲ್ ಅಂದರೆ ಬಹಳ ನೋಡೋದಕ್ಕೆ ಸುಂದರವಾಗಿರೋರು, ಅಪ್ರಿಷಿಯೇಟ್ ಮಾಡೋವಂಥವ್ರು, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋವಂಥವ್ರು. ಅದಕ್ಕೆ ಆಪೋಸಿಟ್ ಬಂದು ಸೀಮ್ಲಿ ಪ್ಲೇನ್. ಸೊ ಬಹಳ ಡಲ್ ಆಗಿರೋರು ಅಥವಾ ಬಹಳ ಪ್ಲೇನ್ ಆಗಿರೋರು. ಓಕೆನಾ? ನೆಕ್ಸ್ಟ್ ಆರ್ಡೇನ್. ಆರ್ಡೇನ್ ಅಂದರೆ ಆರ್ಡರ್ ಆರ್ ಇಂಪೋಸ್, ಯಾರಿಗಾದರೂ ಆರ್ಡರ್ ಮಾಡಿ ಇದನ್ನು ನೀನು ಮಾಡಬೇಕು ಅಂತ ಇಂಪೋಸ್ ಮಾಡೋದು. ಅದಕ್ಕೆ ಆಪೋಸಿಟ್ ಬಂದು ರಿವೋಕ್ ಆ್ಯಂಡ್ ಅಬಾಲಿಷ್, ಅಳಿಸೋದು ಅಥವಾ ಅದನ್ನು ಅಲ್ಲಿಗೆ ನಿಲ್ಲಿಸೋದು. ನೆಕ್ಸ್ಟ್ ಔಟ್ರೇಜ್, ವಿಚ್ ಮೀನ್ಸ್ ಅಫೆನ್ಸ್ ಆ್ಯಂಡ್ ಮಾಲ್ ಟ್ರೀಟ್ಮೆಂಟ್, ಕೆಟ್ಟದಾಗಿ ಯಾರನ್ನಾದರೂ ನಡ್ಸ್ಕೊಳ್ಳೋದು ಅಥವಾ ಯಾರ ಮೇಲಾದರೂ ತಪ್ಪನ್ನು ಹೇಳುವುದು ಔಟ್ರೇಜ್ ಅಂದರೆ. ಇದಕ್ಕೆ ಆಪೋಸಿಟ್ ಬಂದು ಪ್ರೇಸ್ ಆ್ಯಂಡ್ ಫೇವರ್. ಸೊ ಯಾರಿಗಾದರೂ ಒಳ್ಳೆಯದನ್ನು ಮಾಡೋದು ಅಥವಾ ಯಾರಿಗೋಸ್ಕರನಾದರೂ ಯಾರನ್ನಾದರೂ ಹೊಗಳೋದು. ಔಟ್ ಬ್ರೇಕ್, ಎರಪ್ಷನ್ ಆ್ಯಂಡ್ ಇನ್ಸರೆಕ್ಷನ್. ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಬಂದು ಕಂಪೈಲೆನ್ಸ್ ಆ್ಯಂಡ್ ಸಬ್ಜೆಕ್ಷನ್. ಸೊ ಔಟ್ ಬ್ರೇಕ್ ಅಂದರೆ ಎರಪ್ಷನ್ ಆರ್ ಇನ್ಸರ್ಕ್ಷನ್, ದಟ್ ಮೀನ್ಸ್ ಬೇರ್ಪಡಿಸುವುದು ಆರ್ ಬ್ರಿಂಗ್ ಇಟ್ ಔಟ್, ಹೊರಗೆ ತರುವುದು. ಆಪೋಸಿಟ್ ಬಂದು ಕಂಪೈಲೆನ್ಸ್, ಎರಡನ್ನು ಜೋಡಿಸೋದು, ಸಬ್ಜುಗೇಷನ್. ನೆಕ್ಸ್ಟ್ ಪರ್ಸ್ಯೂಡ್. ಪರ್ಸ್ಯೂಡ್ ಮೀನ್ಸ್ ಖಿಜಾಲ್ ಆ್ಯಂಡ್ ಇಂಪ್ರೆಸ್, ಯಾರನ್ನಾದರೂ ಒಪ್ಪಿಸುವುದು. ಆಪೋಸಿಟ್ ಬಂದು ಡಿಸ್ಯೂಡ್ ಆ್ಯಂಡ್ ಹಾಫ್, ಯಾರನ್ನಾದರೂ ಒಪ್ಸೋಕೆ ಪ್ರಯತ್ನಿಸುವುದು ಅಥವಾ ಒಪ್ಪಿಸೋಕೆ ಆಗದೆ ಇರೋದು. ಪ್ಯಾಸಿಫೈ, ಅಪೀಸ್ ಆ್ಯಂಡ್ ಚೇಸ್ಟಿನ್. ಇದಕ್ಕೆ ಆಪೋಸಿಟ್ ಬಂದು ಇರಿಟೇಟ್ ಆ್ಯಂಡ್ ವರ್ಸನ್. ಸೊ ಪ್ಯಾಸಿಫೈ ಅಂದರೆ ಯಾರನ್ನಾದರೂ ಶಾಂತಗೊಳಿಸೋದು ಅಥವಾ ಯಾರನ್ನಾದರೂ ಮನವೊಲಿಸ್ಕೊಳ್ಳೋದು. ಆಪೋಸಿಟ್ ಬಂದು ಯಾರಿಗಾದ್ರೂ ಕೋಪ ಬರ್ಸೋದು ಅಥವಾ ಸಿಚುಯೇಷನನ್ನು ಹಾಳು ಮಾಡೋದಕ್ಕೆ ಪ್ಯಾಸಿಫೈನ ಆಪೋಸಿಟ್ ಅಂತಾರೆ. ನೆಕ್ಸ್ಟ್ ಪ್ರಾಪಗೇಟ್. ಇಟ್ ಮೀನ್ಸ್ ಇನ್ಸಿಮಿನೇಟ್ ಆ್ಯಂಡ್ fecundate, which means the opposite, suppress and deplete. ಸೊ ಯಾರನ್ನಾದರೂ ಹುಮ್ಮಸ್ಸಿಂದ ಪ್ರೇರೇಪಿಸೋದು, ಯಾರಿಗಾದರೂ ಎನರ್ಜಿ ತುಂಬಿಸೋದು, ಯಾರನ್ನಾದರೂ ಎನ್ಕರೇಜ್ ಮಾಡೋದನ್ನ ಪ್ರೊಪಗೇಟ್ ಅಂತಾರೆ. ಯಾರನ್ನಾದರೂ ನೀನೇನು ಮಾಡಬೇಡ, ನಿನ್ನಿಂದ ಏನು ಸಾಧ್ಯ ಆಗಲ್ಲ ಅಂತ ಅಂದ್ಕೊಳ್ಳೋದು ಸಪ್ರೆಸ್ ಆ್ಯಂಡ್ ಡಿಪ್ಲೆಟ್. ನೆಕ್ಸ್ಟ್ ಪ್ರಿಟ್ರಬ್ಡ್. ಪ್ರಿಟ್ರಬ್ಡ್ ಅಂದರೆ ಫ್ಲಸ್ಟರ್ಡ್ ಆ್ಯಂಡ್ ಆಂಕ್ಷಿಯಸ್, ಭಯ ತುಂಬಿರೋದು ಅಥವಾ ಯಾವಾಗಲೂ ಆಲೋಚನೆಗಳು ತುಂಬಿರೋಂಥ ತಲೆ. ಆಪೋಸಿಟ್ ಬಂದು ಕಾಮ್, ಯಾವಾಗಲೂ ಶಾಂತತೆಯಿಂದ ವರ್ತಿಸೋರು. ಪ್ರಾಂಪ್ಟ್, ವಿಚ್ ಮೀನ್ಸ್ ಪ್ರಿಸೈಸ್ ಆ್ಯಂಡ್ ಪಂಕ್ಚುಯಲ್. ಪ್ರಾಂಪ್ಟ್ ಅಂದರೆ ಬಹಳ ಒಂದೇ ರೀತಿನಲ್ಲಿ ಹೀಗೆ ನಡಿಬೇಕು ಅಂತ ಅಂದ್ಕೊಳ್ಳೋರು ಅಥವಾ
ಯಾವುದೋ ವಿಚಾರನ ಮಾತಾಡಬೇಕು ಅಥವಾ ಯಾವುದೋ ಒಂದು ಸನ್ನಿವೇಶ ನಡಿಬೇಕು ಅಂದರೆ ಅದು ಚಿಕ್ಕದಾಗಿ ಚೊಕ್ಕದಾಗಿ ನಡೆದ್ರೆ ಒಳ್ಳೇದು ಅಂದ್ಕೊಳ್ಳೋದು ಪ್ರಾಂಪ್ಟ್. ಆಪೋಸಿಟ್ ಬಂದು ಸ್ಲೋ ಆ್ಯಂಡ್ ನೆಗ್ಲಿಜೆಂಟ್. ಸೊ ನಿಧಾನವಾಗಿ ಮಂದಗತಿಲಿ ಎಲ್ಲ ಮಾಡೋದು ಅಥವಾ ಇದ್ಯಾಕೆ ಇವಾಗ ಆಗಬೇಕು ಅಂತ ಅಂದ್ಕೊಳ್ಳೋದು ಪ್ರಾಂಪ್ಟಿನ ಆಪೋಸಿಟ್. ನೆಕ್ಸ್ಟ್ ಇಸ್ ಪ್ರೋಗ್ರೆಸ್. ಪ್ರೋಗ್ರೆಸ್ ಮೀನ್ಸ್ ಪೇಸ್ ಆ್ಯಂಡ್ ಬೆಟರ್ಮೆಂಟ್, ಅಂದರೆ ಮುಂದುವರಿತಾ ಇರೋದು, ನೆಕ್ಸ್ಟ್ ಬೆಟರ್ ಆಗ್ತಾ ಇರೋದು. ಇದಕ್ಕೆ ಆಪೋಸಿಟ್ ಬಂತು ರೆಟ್ರೋಗ್ರೆಸ್ ಆ್ಯಂಡ್ ವರ್ಸ್ನಿಂಗ್. ಅದಿನ್ನೂ ಹಾಳಾಗ್ತಾ ಇದೆ, ಅಂದರೆ ಟ್ರೀಟ್ಮೆಂಟ್ ನಡೀತಾ ಇದೆ. ಶಿ ಇಸ್ ಗೆಟಿಂಗ್ ಪ್ರೋಗ್ರೆಸ್, ದ ಮೆಡಿಸಿನ್ಸ್ ಆರ್ ಮೇಕಿಂಗ್ ಹರ್ ಪ್ರೋಗ್ರೆಸ್. ಅವಳನ್ನು ಚೇತರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದೆ, ಸೊ ಅವಳನ್ನು ಒಳ್ಳೆ ರೀತಿಗೆ ಕಳಿಸ್ತಾ ಇದೆ. ಆಪೋಸಿಟ್ ಬಂದು ದ ಮೆಡಿಸಿನ್ಸ್ ಆರ್ ನಾಟ್ ಗೆಟಿಂಗ್ ದ ಮೆಡಿಸಿನ್ ಆರ್ ಮೇಕಿಂಗ್ ಹರ್ ವರ್ಸನ್. ಸೊ ಅವಳನ್ನು ಅವಳ ಆರೋಗ್ಯನ ಇನ್ನೂ ಹಾಳು ಮಾಡ್ತಾ ಇದೆ ಮೆಡಿಸಿನ್ಸ್ ಅಂತ ಹೇಳುತ್ತೆ. ನೆಕ್ಸ್ಟ್ ಪ್ಯಾಂಪರ್, ವಿಚ್ ಮೀನ್ಸ್ ಫ್ಲಾಟರ್ ಆ್ಯಂಡ್ ಇಂಡಲ್ಜ್. ಯಾರನ್ನಾದರೂ ಮುದ್ದು ಮಾಡೋದು ಅಥವಾ ಯಾರನ್ನಾದರೂ ಫ್ಲಾಟರ್ ಅಂದರೆ ತಿಳಿಗೊಳಿಸೋದು, ಯಾರನ್ನಾದ್ರೂ ಖುಷಿ ಪಡಿಸೋದು ಪ್ಯಾಂಪರ್ ಅಂದರೆ. ಆಪೋಸಿಟ್ ಬಂದು ಡಿನೈ ಆ್ಯಂಡ್ ಡಿಸ್ಪರೇಜ್, ಅಂದರೆ ಯಾರಿಗಾದರೂ ತೆಗಳಿ ಮಾತಾಡೋದು ಅಥವಾ ಯಾರಿಗಾದರೂ ಅಟೆನ್ಷನ್ ಕೊಡದೇ ಇರೋದು, ನೀನೇ ಹೀಗಲ್ಲ ಅಂತ ಕೆದಕಿ ಮಾತಾಡ್ತಾರಲ್ಲ, ದಟ್ ಈಸ್ ದ ಆಪೋಸಿಟ್ ಆಫ್ ಪ್ಯಾಂಪರ್. ನೆಕ್ಸ್ಟ್ ಪ್ರಿಡೆನ್ಸ್, ವಿಚ್ ಮೀನ್ಸ್ ವಿಜಿಲೆನ್ಸ್ ಆ್ಯಂಡ್ ಡಿಸ್ಕ್ರಿಷನ್. ಆಪೋಸಿಟ್ ಬಂದು ಇಂಡಿಸ್ಕ್ರಿಷನ್. ಸೊ ಏನು ಪ್ರಿಡೆನ್ಸ್ ಅಂದರೆ ವಿಜಿಲೆನ್ಸ್, ವಿಚಾರಿ ಭಾವತನ ವಿರುದ್ಧವಾಗಿರುತ್ತೆ ಅಥವಾ ವಿರುದ್ಧವಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳು. ನೆಕ್ಸ್ಟ್ ಪಿಯರ್ಲೆಸ್, ದಟ್ ಮೀನ್ಸ್ ಮ್ಯಾಚ್ಲೆಸ್ ಆ್ಯಂಡ್ ಅನ್ರೈವಲ್ಡ್. ಅಂದರೆ ಪಿಯರ್ ಅಂದರೆ ಗುಂಪು. ಈಗ ನೀವೆಲ್ಲರೂ 21 ವರ್ಷದವರು ಅಂತ ಅಂದ್ಕೊಂಡ್ರೆ ನಿಮ್ಮೆಲ್ಲರ ಡಿಗ್ರಿ ಫ್ರೆಂಡ್ಸ್ ಏನಿರ್ತಾರಲ್ಲ ಅವರೆಲ್ಲ ಪಿಯರ್ ಗ್ರೂಪ್. ಆ ಗ್ರೂಪ್ನ ಏನಂತ ಕರಿತೀವಿ? ಪಿಯರ್ ಗ್ರೂಪ್. ಸೊ ಪಿಯರ್ಲೆಸ್ ಅಂದರೆ ಸ್ನೇಹಿತರು ಅಥವಾ ನನ್ನ ಆಲೋಚನೆಗೆ ತಕ್ಕ ಹಾಗೆ ಇಲ್ಲದೆ ಇರೋ ಒಂದು ಗುಂಪು ಅಂತ ಅರ್ಥ. ಸೊ ಅನ್ರೈವಲ್ಡ್, ಯಾರು ವಿರೋಧಿಗಳಿಲ್ಲದ ಜೀವನ ಅಥವಾ ಯಾರು ನನ್ನ ಅನಿಸಿಕೆ ತಕ್ಕ ಹಾಗೆ ಇಲ್ಲದೆ ಇರೋರು. ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಬಂದು ಮೀಡಿಯಾಕರ್. ಮೀಡಿಯಾಕರ್ ಅಂದರೆ ಇನ್ ಬಿಟ್ವೀನ್ ವ್ಯಕ್ತಿ. ಈಗ ಪಿಯರ್ ಗ್ರೂಪ್ ಫ್ರೆಂಡ್ ಆದರೆ ಜೊತೆಲೇ ಇರ್ತಾರೆ, ಅವ್ರ ಮಧ್ಯವರ್ತಿಗಳಲ್ಲ. ಸೊ ಅದಕ್ಕೆ ಆಪೋಸಿಟ್ ಮೀಡಿಯಾಕರ್ ಆ್ಯಂಡ್ ಕಾಮನ್ ಪ್ಲೇಸ್. ಓಕೆನಾ? ಸೊ ಯಾರು ಕಾಮನ್ ಆಗಿರ್ತಾರೋ ಅವರು ಯಾವತ್ತೂ ಪಿಯರ್ ಆಗಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪ್ಯಾರಾಮೌಂಟ್, ವಿಚ್ ಮೀನ್ಸ್ ಫೋರ್ಮೋಸ್ಟ್ ಆ್ಯಂಡ್ ಎಮಿನೆಂಟ್. ಸೊ ಇದಕ್ಕೆ ಆಪೋಸಿಟು ಟ್ರೈಬಲ್ ಆ್ಯಂಡ್ ಇನ್ಫೀರಿಯರ್. ಸೊ ಪ್ಯಾರಾಮೌಂಟ್ ಅಂದರೆ ಸುಪೀರಿಯರು ಅಥವಾ ಫೋರ್ಮೋಸ್ಟ್, ಟಾಪ್ ಮೋಸ್ಟ್ ಪರ್ಸನ್ ಅಂತ ಅರ್ಥ. ಪ್ಯಾರಾಮೌಂಟ್ ಅಂದರೆ ಬಹಳ ಎಮಿನೆಂಟ್, ಬಹಳ ಮುಖ್ಯವಾದ ವ್ಯಕ್ತಿ, ಮುಖ್ಯವಾದ ವಿಚಾರ. ಅದಕ್ಕೆ ಆಪೋಸಿಟ್ಟು ದಟ್ ಇಸ್ ಟ್ರೈಬಲ್ ಆ್ಯಂಡ್ ಇನ್ಫೀರಿಯರ್, ಬಹಳ ಕೀಳಾಗಿ ಅಥವಾ ಬಹಳ ಕಡಿಮೆ ಅಂಶಗಳಿರುವಂಥ ವ್ಯಕ್ತಿ ಆಗಿರ್ತಾನೆ. ನೆಕ್ಸ್ಟ್ ಯು ಹ್ಯಾವ್ ಪರ್ಟ್ನೆಸ್, ವಿಚ್ ಮೀನ್ಸ್ ಫ್ಲಿಪೆನ್ಸಿ ಆ್ಯಂಡ್ ಇಂಪ್ಯುಡೆನ್ಸ್. ಸೊ ಇದಕ್ಕೆ ಆಪೋಸಿಟ್ ಬಂದು ಮಾಡೆಸ್ಟಿ ಆ್ಯಂಡ್ ಡಿಫಿಡೆನ್ಸ್, ವಿಚ್ ಮೀನ್ಸ್ ಮಾಡೆಸ್ಟಿ ಅಂದರೆ ಪರ್ಟಿನೆನ್ಸ್ ಅಂದರೆ ಸಂಬಡಿ ಹೂ ಇಸ್ ನಾಟ್ ಗುಡ್, ಬಹಳಷ್ಟು ಸಿಟ್ಟಿರೋದು, ಬಹಳ ಬೇಗ ಕೋಪ ಮಾಡ್ಕೊಳ್ಳೋರು, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರಲ್ಲ, ಈಸ್ ಪರ್ಟಿನೆನ್ಸ್. ಆಪೋಸಿಟ್ ಬಂದು ಮಾಡೆಸ್ಟ್, ಎಲ್ಲದನ್ನು ಯೋಚನೆ ಮಾಡಿ ಎಲ್ಲದನ್ನು ಆಲೋಚಿಸಿ ಕೆಲಸ ಮಾಡೋನು ಪರ್ಟಿನೆಂಟ್ನ ಆಪೋಸಿಟ್. ಪಿವಿಶ್ ಮೀನ್ಸ್ ಪ್ರಿವರ್ಸ್ ಆ್ಯಂಡ್ ಸಲ್ಲನ್. ಇದಕ್ಕೆ ಆಪೋಸಿಟ್ ಬಂದು ಸ್ವೇವ್ ಆ್ಯಂಡ್ ಅಮಿಯಬಲ್. ಅಮಿಯಬಲ್ ಅಂದರೆ ಲವಬಲ್, ಯಾರನ್ನಾದರೂ ಒಪ್ಕೊಳ್ಳೋ ಅಂಥ ರೀತಿ ಇರೋರು. ಪಿವಿಶ್ ಅಂದರೆ ಸಂಬಡಿ ಹೂ ಕೆನಾಟ್ ಬಿ ಅಗ್ರೀಡ್, ಎಲ್ಲರೂ ಅಷ್ಟು ಬೇಗ ಅವರನ್ನು ಒಪ್ಕೊಳ್ಳೋದಿಲ್ಲ, ಬಹಳ ಇರಿಟೇಟಿಂಗ್ ಇರ್ತಾರಲ್ಲ, ಅವ್ರನ್ನ ಪಿವಿಶ್ ಅಂತ ಕರೀತಾರೆ. ಪ್ಲಾಸಿಡ್ ಮೀನ್ಸ್ ಟ್ರ್ಯಾಂಕ್ವೈಲ್ ಆ್ಯಂಡ್ ಕಾಮ್, ಅಂದರೆ ಎಲ್ಲದನ್ನು ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಅಥವಾ ಶಾಂತತೆಯಿಂದ ಯೋಚನೆ ಮಾಡಿ ಸಾಲ್ವ್ ಮಾಡಬೇಕು, ಮಾತಿನಿಂದ ಎಲ್ಲ ಮುಗಿಸ್ಬೇಕು ಅಂದ್ಕೊಳ್ಳೋರು ಪ್ಲಾಸಿಡ್. ಆಪೋಸಿಟ್ ಬಂದು ಟರ್ಬ್ಯುಲೆಂಟ್ ಆ್ಯಂಡ್ ಹಾಸ್ಟೈಲ್, ವಿಚಾರಿತನ ಮಾಡದೆ ಹರ್ಟ್ ಮಾಡಿ ಅಂದರೆ ವಯಲೆನ್ಸ್ ಮಾಡಿ ಯಾರನ್ನಾದರೂ ಸಾಯಿಸಿ ಸಹ ನಾನು ಇದನ್ನು ಅಚೀವ್ ಮಾಡಬೇಕು ಅಂದ್ಕೊಳ್ಳೋರು ಪ್ಲಾಸಿಡ್ನ ಆಪೋಸಿಟ್. ನೆಕ್ಸ್ಟು ಪ್ರಿವರ್ಸ್ ಮೀನ್ಸ್ ಪೆಟ್ಯುಲೆಂಟ್ ಆ್ಯಂಡ್ ಒಬ್ಸ್ಟಿನೇಟ್. ಇದಕ್ಕೆ ಆಪೋಸಿಟ್ ಬಂದು ಕಂಪ್ಲೇಸ್ಡ್ ಆ್ಯಂಡ್ ಡೊಸೈಲ್. ಸೊ ಪ್ರಿವರ್ಸ್ ಅಂದರೆ ಸಂಬಡಿ ಹೂ ಇಸ್ ಆಲ್ವೇಸ್ ಆನ್ ಟಾಪ್, ನಾನು ಯಾರಿಗೂ ಬಗ್ಗೋದಿಲ್ಲ, ನಾನು ಎಲ್ಲರನ್ನೂ ಡಾಮಿನೇಟ್ ಮಾಡಬೇಕು ಅಂದ್ಕೊಳ್ತಾರಲ್ಲ ಅವರು ಪ್ರಿವರ್ಸು. ಆಪೋಸಿಟ್ ಬಂದು ಡೊಸೈಲ್, ಪರವಾಗಿಲ್ಲ ಯಾರು ಏನು ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟ್ ಸಂಬಡಿ ಹೂ ದೇ ಟ್ರಸ್ಟ್. ಈಗ ನಂಗೆ ಬೇಕಾದವರು ಏನಾದರೂ ಹೇಳಿದ್ರು ಒಪ್ಕೊಳ್ತೀನಿ ಅಂತೀನಲ್ಲ, ದಟ್ ಈಸ್ ಬೀಯಿಂಗ್ ದ ಆಪೋಸಿಟ್ ಆಫ್ ಪ್ರಿವರ್ಸ್. ನೆಕ್ಸ್ಟ್
ಪ್ರಿಯಾರಿಯಸ್ ವಿಚ್ ಮೀನ್ಸ್ ಡೌಟ್ಫುಲ್ ಆ್ಯಂಡ್ ಇನ್ಸೆಕ್ಯೂರ್, ಅನುಮಾನಿ ಭಾವತನ ಇರೋದು, ಅಥವಾ ಇವ್ರ ಜೊತೆ ನಾನು ಸುಖವಾಗಿರ್ತೀನ, ಸೇಫ್ ಆಗಿರ್ತೀನ, ಇವ್ರು ಒಳ್ಳೆಯವರ ಕೆಟ್ಟವರ ಅನ್ನೋ ಒಂದು ಡೌಟ್ಸ್ ಇರುತ್ತಲ್ಲ, ಇನ್ಸೆಕ್ಯೂರ್, ಅದು ಪ್ರಿಕೇರಿಯಸ್. ಆಪೋಸಿಟ್ ಬಂದು ಅಶರ್ಡ್, ನಂಬಿಕೆ ಇರೋದು, ಅಂದರೆ 100% ಇವ್ರು ನನ್ನ ಜೊತೆ ಇರ್ತಾರೆ, ಇವ್ರನ್ನ ನಾನು ನಂಬಬಹುದು ಅಂತ ಅನ್ಕೊಳ್ಳೋದು. ಪಾಂಪಸ್ ಮೀನ್ಸ್ ಹಾಟಿ ಆ್ಯಂಡ್ ಆರೋಗೆಂಟ್. ಸೊ ಪಾಂಪಸ್ ಅಂದರೆ ಬೇರೆ ಕೋಪ, ಸಿಡುಕುತನ, ಅಥವಾ ಎಲ್ಲದಕ್ಕೂ ತನ್ನ ಒಪಿನಿಯನ್ನ ನೆಗೆಟಿವ್ ಒಪಿನಿಯನ್ನ ಪ್ಲೇಸ್ ಮಾಡೋರು. ಆಪೋಸಿಟ್ ಬಂದು ಅನ್ಪ್ರಿಟೆನ್ಷಿಯಸ್ ಆ್ಯಂಡ್ ಹಂಬಲ್, ಯಾವುದನ್ನು ಹೀಗೆ ಅಂತಾನೆ ಹೇಳದೇ ಇರೋ ವ್ಯಕ್ತಿ, ಅಥವಾ ಎಲ್ಲದಕ್ಕೂ ಒಳ್ಳೆತನನ ತೋರಿಸುವಂಥ ವ್ಯಕ್ತಿ. ಓಕೆ, ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ವಿಲ್ ಜಸ್ಟ್ ಸಿ ದ ಕ್ವೆಶ್ಚನ್. ಡೈಲಿ ಅಪೂರ್ವ ಅವರೇ, ನಿಮ್ಮ ಕ್ವೆಶ್ಚನನ್ನು ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಡೈಲಿ ಕ್ಲಾಸಸ್ ಇರುತ್ತೆ. ನಿನ್ನೆ ಮೊನ್ನೆ ಕ್ಲಾಸಸ್ ಇರಲಿಲ್ಲ, ಬಟ್ ಡೈಲಿ ಮಂಡೇ ಟು ಫ್ರೈಡೇ ಇರುತ್ತೆ. ವೆನ್ ಎವರ್ ಐ ಮಿಸ್ 2 ಕ್ಲಾಸಸ್ ಇನ್ ಅ ವೀಕ್, ಸ್ಯಾಟರ್ಡೇ ಕ್ಲಾಸ್ ತೊಗೊಳ್ತೀನಿ ನಾನು, ಓಕೆನಾ? ಸೊ ಖಂಡಿತ ವಿಲ್ ಕಮ್ ಟು ದ ನೆಕ್ಸ್ಟ್ ಒನ್. ಅಪೂರ್ವ ಕ್ವೆಶ್ಚನ್ಗೆ ಆನ್ಸರ್ ನಾನು ಲಾಸ್ಟಲ್ಲಿ ಮಾಡ್ತೀನಿ. ಓಕೆ, ಪ್ರಿಡಿಕ್ಮೆಂಟ್ ವಿಚ್ ಮೀನ್ಸ್ ಪ್ಲೈಟ್ ಆ್ಯಂಡ್ ಡಿಲೆಮಾ, ಅಂದರೆ ಆ ಒಂದು ಕ್ಷಣದ ನಂಬಿಕೆ ಅಥವಾ ಕನ್ಫ್ಯೂಷನು. ಆಪೋಸಿಟ್ ಬಂದು ರೆಸಲ್ಯೂಷನ್ ಆ್ಯಂಡ್ ಕಾನ್ಫಿಡೆನ್ಸ್. ದಿಸ್ ಇಸ್ ದ ಆಪೋಸಿಟ್ ಆಫ್ ಪ್ರಿಡಿಕ್ಮೆಂಟ್, ಅಂದರೆ ಆ ಕ್ಷಣಕ್ಕೆ ಅಂದುಕೊಳ್ಳೋದು, ಅದು ನಿಜಾನೋ ಸುಳ್ಳೋ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಅಂದ್ಕೋಬೇಕು. ಆಪೋಸಿಟ್ ಬಂದು ಕಾನ್ಫಿಡೆಂಟ್ ವಿಚಾರ, ನಾನು ತೀರ್ಮಾನ ಮಾಡಿರುವಂಥ ವಿಚಾರನ ರೆಸಲ್ಯೂಷನ್ ಅಂತ ಅಂತಾರೆ. ಸೊ ಪಿ ಈಸ್ ಡನ್, ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ಕ್ಯೂ. ಕ್ವೇಂಟ್, ಕ್ವೇಂಟ್ ಮೀನ್ಸ್ ಕ್ವಿಯರ್ ಆ್ಯಂಡ್ ಸ್ಟ್ರೇಂಜ್, ವಿಚಿತ್ರ, ಯಾರು ಕೇಳಿಲ್ಲದೆ ಇರುವಂಥದ್ದು ಅಥವಾ ಹೊಸತನ. ಇದಕ್ಕೆ ಆಪೋಸಿಟ್ ಫೆಮಿಲಿಯರ್ ಆ್ಯಂಡ್ ಯೂಶುವಲ್, ಎಲ್ಲರಿಗೂ ಗೊತ್ತಿರೋದು ಅಥವಾ ಎಲ್ಲರಿಗೂ ತಿಳಿದಿರುವಂಥದ್ದು. ಕ್ವಾಕ್ ವಿಚ್ ಮೀನ್ಸ್ ಇಂಪಾಸ್ಟರ್ ಆ್ಯಂಡ್ ಡಿಸೀವರ್, ಇದಕ್ಕೆ ಆಪೋಸಿಟ್ ಅಪ್ರೈಡ್ ಆ್ಯಂಡ್ ಅನ್ಫಿಗೇಟ್. ಸೊ ಎಲ್ಲಾವುದು ಸರಿಗಿರೋದು ಅಥವಾ ಎಲ್ಲಾವುದು ಹಾಳಾಗಿರೋದು ಕ್ವೇಕು, ಯಾವುದು ಅಂದ್ಕೊಂಡ ಹಾಗೆ ಇಲ್ಲದೆ ಇರೋದು, ಎಲ್ಲಾವುದು ಅಂದ್ಕೊಂಡಿದ್ದಕ್ಕಿಂತ ವರ್ಸ್ಟ್ ಆಗಿರೋದು, ಎಲ್ಲಾವುದು ಅಂದ್ಕೊಂಡ ಹಾಗೆ ಇರೋದು ಆಪೋಸಿಟ್ ಆಫ್ ಕ್ವೇಕ್. ನೆಕ್ಸ್ಟ್ ಕ್ವೆಲ್, ಸಬ್ಡ್ಯೂಡ್ ಆ್ಯಂಡ್ ರೆಡ್ಯೂಸ್, ಕಡಿಮೆ ಆಗೋದು ಅಥವಾ ಏನು ಕಡಿಮೆಗೊಳಿಸೋದು. ಇದಕ್ಕೆ ಆಪೋಸಿಟ್ಟು ಆಕ್ಸರ್ಬೇಟ್ ಆ್ಯಂಡ್ ಅಜಿಟೇಟ್, ಹೆಚ್ಚುಗೊಳಿಸೋದು ಅಥವಾ ಜಾಸ್ತಿ ಯೋಚನೆ ಮಾಡೋದು. ನೆಕ್ಸ್ಟ್ ಕ್ವಾಟರೇನ್, ದಟ್ ಮೀನ್ಸ್ ಸ್ಕ್ಯೂಲ್ಯೂಡ್ ಆ್ಯಂಡ್ ಸ್ಕ್ರೀಮ್, ದಟ್ ಮೀನ್ಸ್ ಸ್ಕ್ರೀನ್. ಆಪೋಸಿಟ್ ಬಂದು ಬಿಫ್ರೆಂಡ್ ಆ್ಯಂಡ್ ಸೋಷಲೈಸ್, ಒಬ್ಬರೇ ಇರೋದು. ಕ್ವಾರಂಟೈನ್ ಅಂದರೆ ಐ ಹೋಪ್ ಯು ಆಲ್ ವಿಲ್ ಬಿ ನೋಯಿಂಗ್ ಆಲ್ರೆಡಿ. ಒಬ್ಬರೇ ಇರೋದು ಅಥವಾ ಐಸೋಲೇಷನಲ್ಲಿರೋದು, ಯಾರಿಗೂ ಕಾಣಿಸ್ದೇ ಇರೋದು, ಒಂಟಿತನದಲ್ಲಿರೋದು ಸಾಲಿಕ್ಯೂಡ್. ಆಪೋಸಿಟ್ ಬಂದು ಬಿಫ್ರೆಂಡ್, ಒಬ್ಬರನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳೋದು, ಎಲ್ಲರೊಟ್ಟಿಗೆ ಕೂತ್ಕೊಂಡು ಬೆರೆಯೋ ಅಂಥದ್ದು. ಕ್ಯೂಬಿಲ್ ವಿಚ್ ಮೀನ್ಸ್ ಈಕ್ವಿಓಕೇಟ್ ಆ್ಯಂಡ್ ಪ್ರಿವರ್ಸಿಯೇಟ್. ಇದಕ್ಕೆ ಆಪೋಸಿಟ್ ಬಂದು ಅನ್ಫಿಗೆಂಟ್ ಆ್ಯಂಡ್ ಪ್ಲೇನ್. ಸೊ ತುಂಬ ಏನು ಗ್ಲೋರಿಯಸ್ ಆಗಿರೋದು, ಬಹಳ ಯೋಚನೆ ಮಾಡಿ ಮಾತಾಡುವಂಥದ್ದು, ಅಥವಾ ಬಹಳ ವಿಚಾರಿ ಭಾವವಾಗಿರೋದು. ಆಪೋಸಿಟ್ ಬಂದು ಏನೂ ಇಲ್ಲ, ಸಟಲ್ ಆಗಿ ಎಲ್ಲದನ್ನೂ ಒಂದೇ ರೀತಿ ಯೋಚನೆ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ರ್ಯಾಪಿಡ್ಲಿ. ಸೊ ವಿ ಆರ್ ಕಮಿಂಗ್ ಟು ಆರ್. ರ್ಯಾಪಿಡ್ಲಿ ಇಸ್ ಕ್ವಿಕ್ನೆಸ್ ಆ್ಯಂಡ್ ವೆಲಾಸಿಟಿ, ವೇಗವಾಗಿ. ಆಪೋಸಿಟ್ ಬಂದು ಇನರ್ಟಿಯಾ ಆ್ಯಂಡ್ ಲ್ಯಾಂಗ್ವಿಟಿಡಿಟಿ ವಿಚ್ ಮೀನ್ಸ್ ನಿಧಾನವಾಗಿ, ಬಹಳ ಸ್ಲೋ ಆಗಿ, ಟಾರ್ಟಾಯ್ಸ್ ಥರ ಕೆಲಸ ಮಾಡೋದು. ನೆಕ್ಸ್ಟ್ ಯು ಹ್ಯಾವ್ ರೇಡ್ ವಿಚ್ ಮೀನ್ಸ್ ಇನ್ಕ್ರೂಷಿಯಸ್ ಆ್ಯಂಡ್ ಫೋರಿ. ಆಪೋಸಿಟ್ ಬಂದು ರಿಟ್ರೀಟ್ ಆ್ಯಂಡ್ ರಿಲೀಸ್. ರೇಡ್ ಅಂದರೆ ಏನನ್ನಾದರೂ ಆಕ್ಯುಪೈ ಮಾಡೋದು, ಆಪೋಸಿಟ್ ಬಂದು ಏನನ್ನಾದರೂ ರಿಲೀಸ್ ಮಾಡೋದು. ನೆಕ್ಸ್ಟ್ ರೆಬಲಿಯಸ್ ಈಸ್ ರೆಸ್ಟ್ಲೆಸ್ ಆ್ಯಂಡ್ ಅಟ್ಯಾಕಿಂಗ್. ಆಪೋಸಿಟ್ ಬಂದು ಸಬ್ಮಿಸಿವ್ ಆ್ಯಂಡ್ ಕಂಪ್ಲೇಂಟ್.
ಸೊ ರೆಬಲಿಯಸ್ ಇದ್ರೆ ಯಾರನ್ನಾದ್ರೂ ವಯಲೇಟ್ ಮಾಡಿ ಕೂಡ ನಾನು ಸರಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಅಥವಾ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದು. ಅದಕ್ಕೆ ಆಪೋಸಿಟ್ ಬಂದು ನಾನು ಏನು ಮಾಡಲ್ಲ ಬಟ್ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅವ್ರು ಹೇಳ್ದಂಗೆ ಒಪ್ಕೊಂಡಿರ್ತೀನಿ ಅಂತ ಅರ್ಥ. ನೆಕ್ಸ್ಟ್ ರೀಸನ್ ವಿಚ್ ಮೀನ್ಸ್ ಅಕ್ಯೂಮ್ ಆ್ಯಂಡ್ ಬೌಂಡ್, ಒಪ್ಪಿಕೊಳ್ಳುವುದು. ಓಕೆನಾ, ಬೌಂಡ್ಸ್ ಒಪ್ಪಿಕೊಳ್ಳೋಂಗೆ ಕೊಡೋದು. ಫಾಲಿ ಆ್ಯಂಡ್ ಸ್ಪೆಕ್ಯುಲೇಷನ್, ಇಲ್ಲಿ ಏನು ವಿಚಾರಗಳಿಲ್ಲದೆ ಒಪ್ಪಿಕೊಳ್ಳೋದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು. ರಿಲಕ್ಟೆಂಟ್ ಮೀನ್ಸ್ ಕಾಶಿಯಸ್ ಆ್ಯಂಡ್ ಅವರ್ಸ್, ಅಂದರೆ ಎಚ್ಚರಿಕೆ. ಆಪೋಸಿಟ್ ಬಂದು ಆಂಕ್ಷಿಯಸ್ ಆ್ಯಂಡ್ ಈಗರ್. ಸೊ ಯಾವ ಎಚ್ಚರಿಕೆನೂ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗೋದು ರಿಲಕ್ಟೆಂಟು. ಯಾವುದಕ್ಕಾದರೂ ಭಯ ಇದ್ದು ಕೋಪದಲ್ಲಿ ಮಾಡೋದಕ್ಕೆ ಆಪೋಸಿಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟು ರೆಕ್ಟಿಫೈ, ಅಮೆಂಡ್ ಆ್ಯಂಡ್ ರೆಮಿಡಿ. ಸೊ ಅದನ್ನು ಕಂಡು ಹಿಡಿಯೋದು ಇಸ್ ಕಾಲ್ಡ್ ಆಸ್ ರೆಕ್ಟಿಫೈ. ಏನಾದರೂ ಕಾಯಿಲೆ ಇರೋದು ಅಥವಾ ಏನಾದರೂ ವಿಚಾರ ಇರೋದು, ಇಫ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ದಟ್ ಇಸ್ ರೆಕ್ಟಿಫೈ. ಆಪೋಸಿಟ್ ಬಂದು ಫಾಲ್ಸಿಫೈ ಆ್ಯಂಡ್ ವರ್ಸನ್, ಅದನ್ನು ತಪ್ಪಾಗಿ ಏನೋ ಯೋಚನೆ ಮಾಡೋದು ಅಥವಾ ಅದನ್ನು ಇನ್ನೂ ಹಾಳು ಮಾಡೋದು. ಓಕೆ, ರ್ಯಾವೇಜ್ ವಿಚ್ ಮೀನ್ಸ್ ಡೆಸ್ಟ್ರಾಯ್ ಆ್ಯಂಡ್ ರೂಯಿನ್, ಯಾರನ್ನಾದರೂ ಹಾಳು ಮಾಡೋದು ಅಥವಾ ಯಾರನ್ನಾದರೂ ಮುಗಿಸುವುದು. ಆಪೋಸಿಟ್ ಬಂದು ರೀಕನ್ಸ್ಟ್ರಕ್ಟ್ ಆ್ಯಂಡ್ ರಿನೋವೇಟ್, ಹೊಸದಾಗಿ ಕಟ್ಟಿಕೊಡೋದು ಅಥವಾ ಅದನ್ನು ಪುನರಾರಂಭಿಸುವುದು. ನೆಕ್ಸ್ಟು ರಿಮಿನೆಂಟ್ ವಿಚ್ ಮೀನ್ಸ್ ರಿಸೀಡ್ ಆ್ಯಂಡ್ ಪೀಸ್. ಆಪೋಸಿಟ್ ಬಂದು ಎಂಟೈರ್ ಆ್ಯಂಡ್ ಹೋಲ್. ಸೊ ರಿಮಿನೆಂಟ್ ಅಂದರೆ ಚೂರು ಚೂರಾಗಿರೋದು ಅಥವಾ ಬ್ರೇಕ್ ಆಗಿರೋದು, ವಿಚಾರಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು. ರೆಸಿಡ್ಯೂ. ಆಪೋಸಿಟ್ ಬಂದು ಪೂರ್ತಿಯಾಗಿ ವಿಚಾರ ಹೇಳೋದು ಅಥವಾ ಎಂಟೈರ್ ಆಗಿ ವಿಚಾರಗಳನ್ನ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಒನ್ ರಾಟಿಫೈ ವಿಚ್ ಮೀನ್ಸ್ ಕನ್ಸೆಂಟ್ ಆ್ಯಂಡ್ ಅಪ್ರೂವ್. ಯಾರದಾದ್ರೂ ಒಪ್ಪಿಗೆ ಇರೋದನ್ನ ರಾಟಿಫೈ ಅಂತಾರೆ. ಈ ಡೆನೈ ಆ್ಯಂಡ್ ಡಿಸೆಂಟ್ ಅಂದರೆ ಯಾರಾದರೂ ಒಪ್ಪಿಗೆ ಕೊಡದೇ ಇದ್ರೆ, ಯಾರದ್ದಾದ್ರೂ ತಿಳುವಳಿಕೆಗೆ ಬರದೇ ಇದ್ರೆ ಅದನ್ನು ರಾಟಿಫೈ ಆಪೋಸಿಟ್ ಹೇಳ್ತಾರೆ. ನೆಕ್ಸ್ಟು ರಿಸ್ಟ್ರೇನ್ ವಿಚ್ ಮೀನ್ಸ್ ಡಿಟೈನ್ ಆ್ಯಂಡ್ ಕ್ವಾರಿಫೈ. ಇದಕ್ಕೆ ಇನ್ಸೈಟ್. ಸೊ ವಿಚ್ ಮೀನ್ ಡಿಟೈನ್ ಅಂದರೆ ಉಳಿಸ್ಕೊಳ್ಳೋದು, ರಿಸ್ಟ್ರೇನ್ ಅದನ್ನಲ್ಲೇ ತಡೆ ಹಿಡಿಯೋದು ಅಥವಾ ಅದನ್ನಲ್ಲೇ ಹಿಡಿದಿಟ್ಕೊಳ್ಳುವಂಥದ್ದು. ಆಪೋಸಿಟ್ ಬಂದರೆ ಅದನ್ನು ಲೂಸಾಗಿ ಬಿಡುವಂಥದ್ದು. ನೆಕ್ಸ್ಟ್ ರಿಡೀಮ್ ಮೀನ್ಸ್ ರಿಕವರ್ ಆ್ಯಂಡ್ ಲಿಬರೇಟ್, ಫ್ರೀ ಮಾಡೋದು ಅಥವಾ ಅಂದರೆ ನಮ್ಮ ವಶಕ್ಕೆ ನಮ್ಮದು ಅಂತ ವಶಪಡಿಸ್ಕೊಳ್ಳೋದು. ಕನ್ಸರ್ವ್ ಆರ್ ಲೂಸ್, ಬಿಟ್ಟು ಬಿಡೋದು, ನಮ್ಮದಲ್ಲ ಅಥವಾ ನಮಗೆ ಬೇಕಿಲ್ಲ ಅಂತ ಕಳಿಸ್ಕೊಡೋದು. ನೆಕ್ಸ್ಟ್ ರಿಮೋರ್ಸ್ ವಿಚ್ ಮೀನ್ಸ್ ರಿಗ್ರೆಟ್ ಆ್ಯಂಡ್ ಪರ್ಟಿನೆನ್ಸ್. ಸೊ ರಿಮೋರ್ಸ್ ಅಂದರೆ ಗಿಲ್ಟ್, ಅಂದರೆ ನಂಗೆ ಹೀಗೆ ಆಗೋಯ್ತಲ್ಲ, ನನ್ನಿಂದ ಅವ್ರಿಗೆ ಹಿಂಗೆ ಆಯ್ತಲ್ವಾ ಅಂತ ಪಾಪ ಪ್ರಜ್ಞೆ. ಆಪೋಸಿಟ್ ಬಂದು ರುಟ್ಲೆಸ್ನೆಸ್ ಆ್ಯಂಡ್ ಅಬ್ಜುರೆನ್ಸ್, ಅಂದರೆ ನನ್ನಿಂದ ಏನೂ ಆಗಿಲ್ಲ, ನಾನೇನು ದೋ ಯು ಹ್ಯಾವ್ ಕಿಲ್ಡ್ ಅ ಪರ್ಸನ್, ಯು ವಿಲ್ ಬಿ ಲೈಕ್ ನಾನೇನು ಮಾಡಿಲ್ಲ, ನನ್ನ ತಪ್ಪಲ್ಲ ಅಂತ ಅಂದ್ಕೊಳ್ಳೋದು. ರೆಮಾನ್ಸ್ಟ್ರೇಟ್ ವಿಚ್ ಮೀನ್ಸ್ ಸೆನ್ಷರ್ ಆ್ಯಂಡ್ ಪ್ರೊಟೆಸ್ಟ್. ಸೊ ಹೋರಾಡೋದು ಅಥವಾ ಡಬಲ್ ಚೆಕ್ ಮಾಡ್ಕೊಳ್ಳೋದು, ಅಗ್ರಿ ಮಾಡದೆ ಒಪ್ಕೊಳ್ದೆ ಡಬಲ್ ಚೆಕ್ ಮಾಡ್ಕೊಳ್ಳೋದು, ಇದ್ಯಾಕೆ ಹೀಗೆ ಅಂತ ಕೇಳೋದು. ಆಪೋಸಿಟ್ ಬಂದು ಅಗ್ರಿ ಆ್ಯಂಡ್ ಲೌಡ್, ಜೋರಾಗಿ ನಿಮಗೆ ಏನು ಬೇಕೋ ಅದನ್ನು ಕೇಳೋದು, ಹಾಗೇನೆ ಅದಕ್ಕೋಸ್ಕರ ಒಪ್ಪಿಕೊಳ್ಳೋದು, ಅಂದರೆ ಕೇಳಿ ಒಪ್ಕೊಳ್ಳೋದು. ಇಲ್ಲಿ ಕೇಳದೆ ನೀವು ಪ್ರೊಟೆಸ್ಟ್ ಮಾಡ್ತಾ ಹೋಗ್ತೀರಾ. ಓಕೆನಾ, ನೆಕ್ಸ್ಟ್ ವರ್ಡ್ಸ್ ರಿಸೆಂಟ್ಮೆಂಟ್ ವಿಚ್ ಮೀನ್ಸ್ ಡಿಸ್ಪ್ಲೆಸರ್ ಆ್ಯಂಡ್ ವರ್ತ್. ರಿಸೆಂಟ್ಮೆಂಟ್ ಅಂದರೆ ಒಳ್ಳೆ ಫೀಲಿಂಗ್ ಇಲ್ಲದೆ ಇರೋದು, ಒಳ್ಳೆ ಭಾವನೆ ಇಲ್ಲದೆ ಇರೋದು. ಆಪೋಸಿಟ್ ಬಂದು ಕಂಟೆಂಟ್ ಆ್ಯಂಡ್ ಚಿಯರ್, ಒಳ್ಳೆ ವಿಚಾರಗಳು ಅಥವಾ ಒಳ್ಳೆಯ ಅನಿಸಿಕೆ ಹೊಂದಿರೋದು. ರೆಸೆಂಡ್ ವಿಚ್ ಮೀನ್ಸ್ annul and abrogate. ಆಪೋಸಿಟ್ ಬಂದು ಡೆಲಿಗೇಟ್ ಆ್ಯಂಡ್ ಪರ್ಮಿಟ್. ಸೊ ಇದು ಬಹಳ ರಿಸೆಂಟ್ ಅಂದರೆ ಸಮಥಿಂಗ್ ವಿಚ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಆಪೋಸಿಟ್ ಬಂದು ಬಹಳ ವಿಚಾರವಾಗಿ ಅಥವಾ ಬಹಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅಂತ ಅನ್ನೋದು. ರಿವರೆನ್ಸ್ ವಿಚ್ ಮೀನ್ಸ್ ರೆಸ್ಪೆಕ್ಟ್ ಆ್ಯಂಡ್ ಎಸ್ಟೀಮ್, ಗೌರವ. ರಿವರೆನ್ಸ್ ಅಂದರೆ ಆಪೋಸಿಟ್ ಬಂದು ಡಿಸ್ರೆಸ್ಪೆಕ್ಟ್ ಆ್ಯಂಡ್ ಅಫ್ರಂಟ್, ಯಾರನ್ನಾದರೂ ಅವಮಾನಿಸುವುದು, ಆಪೋಸಿಟ್ ಆಫ್ ರಿವರೆನ್ಸ್. ರಿಟ್ರಾಕ್ಟ್ ಮೀನ್ಸ್ ರಿಕ್ಯಾಂಟ್ ಆ್ಯಂಡ್ ವಿತ್ಡ್ರಾ, ಅಂದರೆ ಹಿಂಪಡೆಯುವುದು ಅಥವಾ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದು. ನೆಕ್ಸ್ಟು ಆಪೋಸಿಟ್ ಬಂದು ಕನ್ಫರ್ಮ್ ಆ್ಯಂಡ್ ಅಸರ್ಟ್. ಸೊ ಅದನ್ನು ಒಪ್ಕೊಂಡು
ಅಥವಾ ಅದನ್ನ ಮಾಡ್ತೀನಿ ಅಂತ ತೀರ್ಮಾನ ಮಾಡೋದು. ನೆಕ್ಸ್ಟ್ ರಸ್ಟಿಕ್ ಮೀನ್ಸ್ ರೂರಲ್ ಅಂಡ್ ಅನ್ಸಿವಿಲೈಸ್ಡ್. ಸೊ ರಸ್ಟಿಕ್ ಅಂದ್ರೆ ಏನಂತಾರೆ, ಸಂಬಡಿ ಹೂ ಡಸ್ ನಾಟ್ ಹ್ಯಾವ್ ಸಿವಿಲೈಸೇಷನ್, ಯಾರಿಗೆ ಸಾಮಾಜಿಕ ಏನು ಸ್ಟೈಲ್ ಆರ್ ಸೋಷಿಯಲ್ ಸ್ಟೈಲ್ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥದನ್ನ ವಿ ವಿಲ್ ಟೆಲ್ ರಸ್ಟಿಕ್. ಅಪೋಸಿಟ್ ಬಂದು ಕಲ್ಚರ್ಡ್ ಆ್ಯಂಡ್ ರಿಫೈನ್ಡ್, ಯಾರಿಗೆ ಸೊಸೈಟಲ್ ನಾಲೆಜ್ ಇದೆ ಅಂಥವ್ರನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಕಲ್ಚರ್ಡ್ ರಿಫೈನ್ಡ್. ನೆಕ್ಸ್ಟ್ ರೌಟ್ ವಿಚ್ ಮೀನ್ಸ್ ವ್ಯಾಂಕ್ವಿಶ್ ಆ್ಯಂಡ್ ಓವರ್ ಥ್ರೋನ್. ಆಪೋಸಿಟ್ ಬಂದು ಸ್ಕಂಬ್ ಆ್ಯಂಡ್ ವಿತ್ಡ್ರಾ. ಸೊ ನಾನು ಮಾಡೇ ಮಾಡ್ತೀನಿ ಅಂತ ಮುಂದಕ್ಕೆ ಹೋಗೋದು ರಾಂಟ್, ಅದಕ್ಕೆ ರೌಟ್. ಆಪೋಸಿಟ್ ಬಂದು ನಾನು ಮಾಡಲ್ಲ, ನಾನು ಇದನ್ನ ಇಲ್ಲೇ ನಿಲ್ಲಿಸ್ತೀನಿ, ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಇಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರೂತ್ಲೆಸ್ ವಿಚ್ ಮೀನ್ಸ್ ರಿಮೋರ್ಸ್ಲೆಸ್, ಇನ್ಹ್ಯೂಮನ್, ಮನುಷ್ಯತ್ವ ಇಲ್ಲದವರು. ಆಪೋಸಿಟ್ ಬಂದು ಕಂಪ್ಯಾಷನೇಟ್ ಆ್ಯಂಡ್ ಲೀನಿಯಂಟ್, ಅಂದರೆ ಒಳ್ಳೆತನ ಇರೋರು, ಎಲ್ಲರಿಗೋಸ್ಕರನೂ ಏನು ಒಳ್ಳೇದಾಗಬೇಕು ಅಂತ ಅಂದ್ಕೊಳ್ಳೋ ವ್ಯಕ್ತಿಗಳು. ಸ್ಯಾವೇಜ್ ವಿಚ್ ಮೀನ್ಸ್ ವೈಲ್ಡ್ ಆ್ಯಂಡ್ ಅನ್ಟೇಮ್, ಅಂದರೆ ಸೊಸೈಟಿಲಿ ಹೆಂಗಿರಬೇಕು ಅಂತ ಗೊತ್ತಿಲ್ಲದೆ ಇರೋರು, ಹೇಗೆ ಬೇಕೋ ಹಾಗೆ ಇರೋವಂಥವ್ರನ್ನ ಸ್ಯಾವೇಜ್ ಅಂತ ಕರೀತಾರೆ. ಅದಕ್ಕೆ ನೆಕ್ಸ್ಟ್ ಆಪೋಸಿಟ್ ಬಂದು ಪಾಲಿಶ್ಡ್ ಆ್ಯಂಡ್ ಸಿವಿಲೈಸೇಷನ್. ಸೊ ಹೋಟೆಲ್ಗೆ ಹೋದರೆ ಹೀಗೆ ನಡ್ಕೋಬೇಕು, ಪಾರ್ಕಿಗೆ ಹೋದರೆ ಹೀಗೆ ನಡ್ಕೊಳ್ಬೇಕು, ಕಾಲೇಜಲ್ಲಿ ಹೀಗೆ ನಡ್ಕೊಳ್ಬೇಕು ಅಂತಾರಲ್ಲ, ಅಂಥವ್ರನ್ನ ಸ್ಯಾವೇಜ್ನ ಆಪೋಸಿಟ್ ಹೇಳ್ತಾರೆ. ಸೇಕ್ರೆಡ್ ಮೀನ್ಸ್ ಚೆರಿಶ್ ಆ್ಯಂಡ್ ಡಿವೈನ್, ದೈವಾತ್ಮಕ ಅಥವಾ ಅದನ್ನು ಪೂಜಿಸ್ತೀವಿ, ಚೆರಿಶ್ ಅನ್ನೋದು ಸೇಕ್ರೆಡ್ ಅನ್ನೋದನ್ನ, ಅಥವಾ ನಾವು ಅದನ್ನು ಬಹಳ ಏನು ಇಷ್ಟದಿಂದ ಅನುಸರಿಸ್ತೀವಿ, ಉಳಿಸ್ಕೊಳ್ತೀವಿ. ಆಪೋಸಿಟ್ ಬಂದು ಅನ್ಗಾಡ್ಲಿ ಆ್ಯಂಡ್ ಪ್ರೊಫೇನ್. ಸೊ ದೇವರಲ್ಲಿ ನೋಡದೆ ಇರೋ, ದೇವರಲ್ಲದೆ ಇರುವುದು, ಹಾಗೆ ನಮಗೆ ಒಪ್ಪಿಗೆ ಆಗದೆ ಇರುವಂಥದ್ದು. ಓಕೆ, ನೆಕ್ಸ್ಟ್ ಸ್ಟೀಪ್ ವಿಚ್ ಮೀನ್ಸ್ ಕೋರ್ಸ್ ಆ್ಯಂಡ್ ಲಾಫ್ಟಿ. ಆಪೋಸಿಟ್ ಬಂದು ಫ್ಲಾಟ್ ಆ್ಯಂಡ್ ಗ್ರ್ಯಾಜುವಲ್. ಕೋರ್ಸ್ ಅಂದರೆ ವೇವ್ಸ್ ಇರೋದು, ಅಂದರೆ ಒಂದೇ ರೀತಿನಲ್ಲಿ ಹೋಗದೆ ಇರೋವಂಥದ್ದು. ಈಗ ಬೆಟ್ಟ ಹತ್ತದ ಮೇಲೆ ಇಳಿಬೇಕಲ್ವ ವಾಪಸ್ ನಾವು, ಸೊ ಇಟ್ಸ್ ಅ ಸ್ಟೀಪ್, ಹತ್ತಿ ಇಳಿದು ಮಾಡ್ತೀವಿ, ದಟ್ ಈಸ್ ಲಾಫ್ಟಿ ಆರ್ ಕೋರ್ಸ್. ಓಕೆ, ಸ್ಟೀಪ್. ವೇರ್ ಆಸ್ ದ ಆಪೋಸಿಟ್ ಈಸ್ ಫ್ಲಾಟ್ ಆ್ಯಂಡ್ ಗ್ರ್ಯಾಜುವಲ್, ಎಲ್ಲ ಒಂದೇ ರೀತಿನಲ್ಲಿ ಇರುತ್ತಲ್ಲ ಅದು. ನೆಕ್ಸ್ಟ್ ಸ್ಟಾರ್ಟಲ್ ವಿಚ್ ಮೀನ್ಸ್ ಫ್ರೈಟೆಂಡ್ ಆ್ಯಂಡ್ ಶಾಕ್ಡ್, ಭಯ ಆಗಿರೋದು ಅಥವಾ ಭಯಂಕರವಾದ ಅನುಭವ ಆಗೋದು ಸ್ಟಾರ್ಟಲ್ಡು. ವೇವರಿಂಗ್ಲಿ ಮೀನ್ಸ್ ಧೈರ್ಯ ಇರುವಂಥದ್ದು. ನೆಕ್ಸ್ಟ್ ಸಬ್ಲೈಮ್ ಮ್ಯಾಗ್ನಿಫಿಷೆಂಟ್ ಆ್ಯಂಡ್ ಎಮಿನೆಂಟ್, ಅಂದರೆ ಇಟ್ ಈಸ್ ವೆರಿ ಪ್ರಾಮಿನೆಂಟ್, ತುಂಬ ಮುಖ್ಯವಾದದ್ದು ಅಥವಾ ಬಹಳ ಏನು ಸ್ಪೆಷಲ್ ಆಗಿರುವಂಥದ್ದು. ಆಪೋಸಿಟ್ ಬಂದು ರಿಡಿಕ್ಯುಲಸ್, ಯಾರು ಸಹ ಕೇರ್ ಮಾಡದೆ ಇರುವಂಥ ಒಂದು ವಿಚಾರ. ನೆಕ್ಸ್ಟ್ ಸ್ಟ್ರೇಂಜರ್, ಇಮಿಗ್ರೆಂಟ್ ಆರ್ ಗೆಸ್ಟ್, ಹೊರಗಿಂದ ಬಂದಂಥ ವ್ಯಕ್ತಿ. ಅಕ್ವೆಂಟೆನ್ಸ್ ಆ್ಯಂಡ್ ನ್ಯಾಷನಲ್, ಅಂದರೆ ಇಲ್ಲೇ ಇದ್ದಂಥ ಅಥವಾ ಇಲ್ಲಿಗೆ ಬಿಲಾಂಗ್ ಆಗುವಂಥ ವ್ಯಕ್ತಿ. ಸಿಂಪತಿ, ಟೆಂಡರ್ನೆಸ್ ಆ್ಯಂಡ್ ಹಾರ್ಮನಿ. ಸೊ ಯಾರಿಗಾದರೂ ಒಳ್ಳೆಯದನ್ನು ತೋರಿಸ್ಬೇಕು ಅಥವಾ ಯಾರ ಮೇಲಾದರೂ ಒಳ್ಳೆತನನ ತೋರಿಸ್ಬೇಕು, ಯಾರಿಗಾದರೂ ಬೇಜಾರಾಗಿದ್ದರೆ ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಸಿಂಪತಿ. ಆಪೋಸಿಟ್ ಬಂದು ಆಂಟಿಪತಿ ಆ್ಯಂಡ್ ಡಿಸ್ಕಾರ್ಡ್, ಅಂದರೆ ಯಾರು ಏನಾದರೂ ಆಗಲಿ ನನಗೆ ಯಾಕೆ ಅಂತ ಅಂದ್ಕೊಳ್ಳೋದು ಆಂಟಿಪತಿ ಆರ್ ಡಿಸ್ಕಾರ್ಡ್. ನೆಕ್ಸ್ಟ್ ಸೆಕೆಂಡ್ ವಿಚ್ ಮೀನ್ಸ್ ಕನ್ಸೈಸ್ ಆ್ಯಂಡ್ ಟ್ರೆಶ್, ಅಂದರೆ ಥರ್ಶ್ ಮೀನ್ಸ್ ಯಾರನ್ನಾದರೂ ಏನು ಹೇಳ್ತಾರೆ, ಯು ಆರ್ ಗೋಯಿಂಗ್ ಟು ಹಾರ್ಮ್ ದೆಮ್, ಯಾರಿಗಾದರೂ ಕೆಟ್ಟದಾಗಿ ಹೇಳೋದು ಅಥವಾ ಏನನ್ನಾದರೂ ಬಹಳ ಚಿಕ್ಕದಾಗಿ ಹೇಳುವಂಥದ್ದು. ಆಪೋಸಿಟ್ ಬಂದು ಲೆಂದಿ, ತುಂಬ ಕಾಲ ದ್ವೇಷ ಇಟ್ಕೊಂಡಿರೋದು, ತುಂಬ ದೊಡ್ಡ ಏನು ಇದಾಗಿ ಹೇಳ್ಕೊಂಡು ಬರ್ತಾ ಇರೋದಕ್ಕೆ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲೆಂದಿ. ಆ್ಯಂಡ್ ಅದರ್ ಥಿಂಗ್ ಇಸ್ ಪೊಲೈಟ್, ಶಾಂತವಾಗಿ ಮಾತಾಡೋದು. ನೆಕ್ಸ್ಟು ಸರ್ಕ್ಯಾಸ್ಟಿಕ್ ವಿಚ್ ಮೀನ್ಸ್ ಐರಾನಿಕಲ್ ಆ್ಯಂಡ್ ಡಿರೈಸಿವ್, ಕೊಂಕಾಗಿ ಮಾತಾಡೋದು. ಆಪೋಸಿಟು ಕರ್ಟೀಷಿಯಸ್ ಆ್ಯಂಡ್ ಗ್ರೇಷಿಯಸ್, ಒಳ್ಳೆತನದಲ್ಲಿ ನಿಯತ್ತಾಗಿ ಕರೆಕ್ಟಾಗಿ ಮಾತಾಡುವಂಥದ್ದು. ಸಿಸ್ಟಮ್, ಸ್ಕೀಮ್ ಆ್ಯಂಡ್ ಎಂಟಿಟಿ, ಅಂದರೆ ಒಂದು ವಿಚಾರ ಹೀಗೆ ನಡಿಬೇಕು ಅಂದ್ಕೊಳ್ಳೋದು ಸಿಸ್ಟಮು. ಕೇಯೋಸ್ ಆ್ಯಂಡ್ ಡಿಸಾರ್ಡರ್, ಅಂದರೆ ವಿತೌಟ್ ಎನಿ ಸ್ಟ್ರಕ್ಚರ್. ನೆಕ್ಸ್ಟ್ ಸ್ಟ್ಯೂವರ್ಡ್ ವಿಚ್ ಮೀನ್ಸ್ ಕನ್ನಿಂಗ್ ಆ್ಯಂಡ್ ಕನ್ನಿಂಗ್ ಮತ್ತು ಕ್ರಾಫ್ಟ್ಲಿ. ಸೊ ಕೆಟ್ಟ ಬುದ್ಧಿ ಇರೋವಂಥವ್ರು, ಅಥವಾ ನಾನು ಹೇಳ್ದಾಗೆ ಎಲ್ಲ ನಡಿಬೇಕು ಅಂತ ಅಂದ್ಕೊಳ್ಳೋರು. ಆಪೋಸಿಟ್ ಬಂದು ಇಮಿಕಬಲ್ ಆ್ಯಂಡ್ ಸಿಂಪಲ್, ಬಹಳ ಸಾಧುವಾಗಿರೋರು ಅಥವಾ ಹೇಗೆ ನಡೆಯುತ್ತೋ ಹಾಗೆ ನಡೀಲಿ ಅಂತ ಅಂದ್ಕೊಳ್ಳೋರು. ನೆಕ್ಸ್ಟ್ ಯು ಹ್ಯಾವ್ ಸಾಸಿ ವಿಚ್ ಮೀನ್ಸ್ ಇಂಪಿಡೆಂಟ್ ಆ್ಯಂಡ್ ಇನ್ಸುಲೆಂಟ್, ಮಾಡೆಸ್ಟ್ ಆ್ಯಂಡ್ ಹಂಬಲ್. ಸೊ ಈ ಸಾಸಿ ಅಂದರೆ ಎಲ್ಲದನ್ನ ತನ್ನ ವಿಚಾರ, ತನ್ನ ಆಲೋಚನೆಗೆ ತಕ್ಕ ಹಾಗೆ ನೋಡೋರು.
ಮಾಡೆಸ್ಟ್ ಅಂದರೆ ಬೇರೆಯವ್ರಿಗೋಸ್ಕರನೂ ಯೋಚನೆ ಮಾಡೋರು. ಓಕೆನಾ? ಎಸ್. ನೆಕ್ಸ್ಟ್, spurious, take counterfeit which means ಅಂದರೆ ನಿಯತ್ತಾಗಿ ಇಲ್ಲದೆ ಇರೋರು. ಆಪೋಸಿಟ್ ಬಂದು ಜೆನ್ಯೂನ್ ಅಂಡ್ ಅಥೆಂಟಿಕ್. ನೆಕ್ಸ್ಟ್, squalid which means ಡ್ರೈರಿ ಆ್ಯಂಡ್ ಫ್ಲಿಟಿ. ಓಕೆನಾ? ಗಲೀಜಾಗಿರೋದು ಅಥವಾ ಶುದ್ಧವಾಗಿ ಇಲ್ಲದೆ ಇರೋದು. ಆಪೋಸಿಟ್ ಬಂದು ಟೈಡಿ ಆ್ಯಂಡ್ ಅಟ್ರಾಕ್ಟಿವ್, ನೀಟಾಗಿರೋದು ಹಾಗೆ ಎಲ್ಲರ ಗಮನ ಸೆಳೆಯುವಂಥದ್ದು. ಸ್ಪೈರಿ ವಿಚ್ ಮೀನ್ಸ್ ನಂಬಲ್ ಆ್ಯಂಡ್ ಬ್ರಿಸ್ಕ್. ಆಪೋಸಿಟ್ ಬಂದು ಲೆಥರ್ಜಿಕ್ ಆ್ಯಂಡ್ ಸ್ಲಗಿಶ್. ಅಂದರೆ ಬ್ರಿಸ್ಕ್ ಆಗಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಕ್ವಿಕ್ ಆಗಿ ಮಾಡಬೇಕು ಅಥವಾ ಶಾರ್ಟ್ ಆಗಿ ಮಾಡಬೇಕು, ಶಾರ್ಟ್ ಸ್ಪ್ಯಾನಲ್ಲಿ, ದಟ್ ಇಸ್ ನಿಂಬಲ್ ಆ್ಯಂಡ್ ಬ್ರಿಸ್ಕ್. ಆಪೋಸಿಟ್ ಬಂದು ಲೆಥಾರ್ಜಿಕ್ ಆ್ಯಂಡ್ ಸ್ಲಗಿಶ್, ಬಹಳ ಸೋಂಬೇರಿತನದಲ್ಲಿ ಕೆಲಸ ಮಾಡೋದು ಅಂತ ಅರ್ಥ. ಸ್ಟೆರೈಲ್ ವಿಚ್ ಮೀನ್ಸ್ ಬ್ಯಾರನ್ ಆ್ಯಂಡ್ ಇಂಪಾರ್ಟೆಂಟ್. ಆಪೋಸಿಟ್ ಬಂದು ಪ್ರಾಫಿಟಬಲ್ ಆ್ಯಂಡ್ ಪೊಟೆಂಟ್. ಅಂದರೆ ಏನು ಇಂಪಾರ್ಟೆಂಟು, ಬ್ಯಾರನ್ ಅಂದರೆ ಏನು ಲಾಭ ಇಲ್ಲದೆ ಇರೋದು, ಸ್ಟೆರೈಲ್ ಅಂದರೆ ಏನು ಅಂದರೆ ಕೆಟ್ಟ ಸೈಡ್ ಎಫೆಕ್ಟ್ಸು ಆಗಲಿ ಒಳ್ಳೇದಾಗಲಿ ಏನೂ ಸಹ ಸಿಗದೆ ಇರೋದು. ಅದಕ್ಕೆ ಆಪೋಸಿಟ್ ಬಂದು ಪ್ರಾಫಿಟಬಲ್. ನೆಕ್ಸ್ಟ್, successful which means propitious and pernicious which means dissolute and untoward. ಸೊ ಏನನ್ನಾದರೂ ನಾನು ಅಂದ್ಕೊಂಡ ಹಾಗೆ ನಡೆದು ಆಗೋದು ಇಸ್ ಸಕ್ಸಸ್ಫುಲ್. ಆಪೋಸಿಟ್ ಬಂದು ಆ ರೀತಿ ಆಗದೆ ಇರೋದು, ಅದನ್ನೆಲ್ಲ ಹಾಳು ಮಾಡ್ಕೊಳ್ಳೋದು. ಪಾರ್ಡನ್ ಮೀ. ನೆಕ್ಸ್ಟ್, ಸಬ್ಸಿಕ್ವೆಂಟ್, ಕಾನ್ಸಿಕ್ವೆಂಟ್ ಫಾರ್ ಫಾಲೋಯಿಂಗ್. ಸಬ್ಸಿಕ್ವೆಂಟ್ ಅಂದರೆ ಒಂದಾದ್ಮೇಲೆ ಇನ್ನೊಂದು ಬರುತ್ತಲ್ಲ, ಅದಕ್ಕೆ ಸಬ್ಸಿಕ್ವೆಂಟ್ ಅಂತ ಕರಿತೀವಿ. ಆಪೋಸಿಟ್ ಬಂದು ಪ್ರಿಸೀಡಿಂಗ್ ಆ್ಯಂಡ್ ಪ್ರೀವಿಯಸ್. ಮುಂದೆ ಆಗೋದು ಹಿಂದೆ ಆಗಿದ್ದನ್ನ ಪ್ರಿಸೀಡಿಂಗ್ ಅಂದರೆ ನೆಕ್ಸ್ಟ್ ಆಗೋದು, ಪ್ರೀವಿಯಸ್ ಅಂದರೆ ಹಿಂದೆ ಆಗಿದ್ದು. ಒಂದಾದ್ಮೇಲೆ ಇನ್ನೊಂದು ಬರೋದಕ್ಕೆ ಸಬ್ಸಿಕ್ವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಯು ಹ್ಯಾವ್ ಸ್ಟ್ಯೂಪರ್. ಸ್ಟ್ಯೂಪರ್ ಮೀನ್ಸ್ ಲೆಥಾರ್ಜಿ ಆರ್ ಅನ್ಕಾನ್ಷಿಯಸ್ನೆಸ್. ಅಂದರೆ ಈಗಿನ ಕಾಲಕ್ಕೆ ಅಥವಾ ಈಗಿನ ಕ್ಷಣಕ್ಕೆ ಜೀವಿಸದೇ ಇರೋವಂಥವ್ರನ್ನ ಅಥವಾ ತುಂಬ ಸೋಂಬೇರಿತನದಲ್ಲಿ ಇರೋರನ್ನ. ಅಂದರೆ ಅನ್ಕಾನ್ಷಿಯಸ್ ಅಂದರೆ ಯಾರು ಏನು ಹೇಳ್ತಾರೆ, ಸಂಬಡಿ ಹೂ ಇಸ್ ಫೇಂಟ್ ಆರ್ ಸಂಬಡಿ ಹೂ ಕೆನಾಟ್ ಥಿಂಕ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದೆಮ್. ತಮ್ಮ ಸುತ್ತ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗದೇ ಇರೋರು. ನೆಕ್ಸ್ಟ್, ಸೆನ್ಸಿಬಿಲಿಟಿ ಆ್ಯಂಡ್ ಕಾನ್ಷಿಯಸ್ನೆಸ್. ಸೊ ತಿಳುವಳಿಕೆ ಇರೋರು, ಲಾಜಿಕಲ್ ಆಗಿ ಥಿಂಕ್ ಮಾಡೋರು, ಇದ್ಯಾಕೆ ಹೀಗಾಗತ್ತೆ, ಹೀಗಾದರೆ ಸರಿನಾ ಅಂತ ಯೋಚನೆ ಮಾಡೋರು, ಹಾಗೆ ಕಾನ್ಷಿಯಸ್ ಆಗಿರೋರು. ನೆಕ್ಸ್ಟ್, ಸಬ್ವರ್ಟ್ ಮೀನ್ಸ್ ಡೆಮಾಲಿಷನ್, ಸ್ಯಾಬುಟೇಜ್ ವಿಚ್ ಮೀನ್ಸ್ ಯಾವುದನ್ನಾದರೂ ಮುಗಿಸುವುದು. ನೆಕ್ಸ್ಟ್, ಜನರೇಟ್ ಆ್ಯಂಡ್ ಆರ್ಗನೈಸ್, ಯಾವುದನ್ನಾದರೂ ಅರೇಂಜ್ ಮಾಡೋದು ಇಸ್ ಕಾಲ್ಡ್ ಆಸ್ ಜನರೇಟ್ ಆ್ಯಂಡ್ ಆರ್ಗನೈಸ್. ನೆಕ್ಸ್ಟ್, substantial, considerable, solid. Next, tenacious and fragile. So substantial ಅಂದರೆ ಬಹಳ ಕಾಲ ಉಳಿಯುವಂಥದ್ದು ಸಬ್ಸ್ಟಾನ್ಷಿಯಲ್ ಆಗಿರುತ್ತೆ. ಆಪೋಸಿಟ್ ಬಂದು ತುಂಬ ಕಡಿಮೆ ಸಮಯದಲ್ಲಿ ಹಾಳಾಗುವಂಥದ್ದಾಗಿರುತ್ತೆ. ಆಮೇಲೆ sycophant which means parasite or flatterer. ಆಪೋಸಿಟ್ ಬಂದು ಡಿವಾಯ್ಡ್, ಡಿವೋಟೆಡ್ ಆ್ಯಂಡ್ ಲಾಯಲ್. ಸೊ ಸಿಕೋಫ್ಯಾಂಟ್ ಅಂದರೆ ಸಂಬಡಿ ಹೂ ಇಸ್ ನಾಟ್ ಲಾಯಲ್, ನಂಬಿಕಸ್ಥರಲ್ಲ. ಅದಕ್ಕೆ ಆಪೋಸಿಟ್ ಬಂದು ನಂಬಿಕಸ್ಥ ವ್ಯಕ್ತಿ ಆಗಿರ್ತಾರೆ. ಓಕೆನಾ? ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ವರ್ಡ್ಸ್. ನೆಕ್ಸ್ಟ್ ಲೆಟರ್, ದಟ್ ಇಸ್ ಟಿ. ಟ್ರಾನ್ಸಿಯೆಂಟ್ ವಿಚ್ ಮೀನ್ಸ್ ಟೆಂಪರಲ್ ಆ್ಯಂಡ್ ಟ್ರಾನ್ಸಿಟರಿ, ಅಂದರೆ ಬಹಳ ಕಡಿಮೆ ಕಾಲದವರೆಗೂ ಇರುವಂಥದ್ದು. ಆಪೋಸಿಟ್ ಟು ಲಾಸ್ಟಿಂಗ್ ಆ್ಯಂಡ್ ಎಂಡ್ಯೂರಿಂಗ್. Tranquil which means peaceful and composed. ಸೊ ನೆಮ್ಮದಿಯಾಗಿ ಇದೇ ರೀತಿ ಹೋಗಬೇಕು ಅಂತ ಸ್ಟ್ರಕ್ಚರ್ ಮಾಡಿರ್ತಾರಲ್ಲ, ಅದು ಟ್ರ್ಯಾಂಕ್ವಿಲ್ಲು. ಆಪೋಸಿಟ್ ಬಂದು ವೈಲೆಂಟ್ ಆ್ಯಂಡ್ ಫ್ಯೂರಿಯಸ್. ಸೊ ಹೇಗೆ ಬೇಕೋ ಹಾಗೆ ಮಾತಾಡೋರು ಅಥವಾ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋರು. ನೆಕ್ಸ್ಟ್, ಟ್ರೆಚರಸ್ ವಿಚ್ ಮೀನ್ಸ್ ಡಿಸ್ಹಾನೆಸ್ಟ್ ಆ್ಯಂಡ್ ಡ್ಯೂಪ್ಲಿಸಿಟಸ್, ಅಂದರೆ ನಿಯತ್ತಿಲ್ಲದೆ ಇರೋರು ಅಥವಾ ಕಾಪಿ ಮಾಡಿದಂಥವ್ರು. ಇದಕ್ಕೆ ಆಪೋಸಿಟ್ ಫೋರ್ತ್ ನೈಟ್ ಆ್ಯಂಡ್ ರಿಲಯಬಲ್, ನಂಬಿಕೆ ಇರೋವಂಥ ವ್ಯಕ್ತಿಗಳು ಅಥವಾ ಯಾರನ್ನ ನಂಬಬಹುದು ಅಂಥವ್ರು. ನೆಕ್ಸ್ಟ್,
ಟ್ರೆಚರೆಂಟ್. ಅಸರ್ಟಿವ್ ಆ್ಯಂಡ್ ಫೋರ್ಸ್ಫುಲ್ ಅಂದರೆ ಯಾರಾದರೂ ಫೋರ್ಸ್ ಮಾಡೋರಾಗಿರ್ತಾರೆ ಅಥವಾ ಯಾರಾದ್ರು ಸಿಟ್ಟಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಟ್ರೆಚರೆಂಟ್ ಅಂತಾರೆ, ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳ್ಳೋರು. ನೆಕ್ಸ್ಟ್ ಫೆಬಲ್ ಆ್ಯಂಡ್ ಆಂಬಿಗ್ಯಸ್, ಎಲ್ಲದನ್ನು ಅನುಮಾನ ಪಡೋರು ಅಥವಾ ಎಲ್ಲದಕ್ಕೂ ಹೀಗಾಗತ್ತಾ ಅಂತ ತಿಳ್ಕೊತಾರಲ್ಲ, ದೋಸ್ ಪೀಪಲ್ ವಿಲ್ ಬಿ ಆಪೋಸಿಟ್ ಟು ಟ್ರೆಚರೆಂಟ್. ನೆಕ್ಸ್ಟ್ tumultuous, violent and raucous ಅಂದರೆ ತುಂಬ ಸಿಟ್ಟಿರೋರು, ಯಾರನ್ನಾದರೂ ಹೊಡೆಯೋಕೆ ಬಡಿಯೋಕ್ಕೂ ಸಹ ಹೆದರದೇ ಇರೋರು. ಆಪೋಸಿಟ್ ಬಂದು ಪೀಸ್ಫುಲ್ ಆ್ಯಂಡ್ ಹಾರ್ಮೋನಿಯಸ್, ಒಳ್ಳೆತನ ಇರೋರು. ಟ್ರೈವಲ್ ವಿಚ್ ಮೀನ್ಸ್ ಥ್ರಿಲ್ಲಿಂಗ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್ ಅಂದರೆ ಈ ರೀತಿ ಆಗತ್ತಾ, ಈ ರೀತಿ ಸಾಧ್ಯನಾ, ಅಥವಾ ಟ್ರಿಫ್ಲಿಂಗ್ ಇಸ್ ಈ ರೀತಿ ನಾವು ಮಾಡಬಹುದಾ ಮನುಷ್ಯರಾಗಿ ಅಂತ ಅನ್ನೋದು. ಸಿಗ್ನಿಫಿಕೆಂಟ್ ಆ್ಯಂಡ್ ವೆಟರ್ನೆಂಟ್ ಎಲ್ಲರೂ ಹೇಗಿರ್ತಾರೋ ಆ ರೀತಿ. ಟೇಮ್, ಕಂಪ್ಲೇಂಟ್ ಆ್ಯಂಡ್ ಸಬ್ಡ್ಯೂಡ್. ಸೊ ಟೇಮ್ ಅಂದರೆ ಯಾರನ್ನಾದರೂ ಏನು ಶಾಂತಗೊಳಿಸೋದು, ಯಾರಿಗಾದರೂ ಬುದ್ಧಿ ಕಲಿಸೋದು. ಆಪೋಸಿಟ್ ಬಂದು ವೈಲ್ಡ್ ಆ್ಯಂಡ್ ಅನ್ಟೇಮ್ಡ್, ಯಾರಿಗೆ ಬುದ್ಧಿ ಕಲಿಸೋಕ್ಕಾಗಲ್ಲ, ಯಾರಿಗೆ ಸೊಸೈಟಿಲಿ ಹೇಗಿರೋಕ್ಕಾಗಲ್ಲ, ಹೇಗಿರಬೇಕು ಅಂತ ಹೇಳ್ಕೊಡೋಕ್ಕಾಗಲ್ವೋ ಅವ್ರನ್ನ. ಟೈರೋ ಮೀನ್ಸ್ ಬಿಗಿನರ್ ಆ್ಯಂಡ್ ರಯೋಚಿಯಸ್. ಆಪೋಸಿಟ್ ಬಂದು ಪ್ರೊಫಿಷಿಯಂಟ್ ಆ್ಯಂಡ್ ವೆಟರೇನ್. ಸೊ ಏನಿದರ ಅರ್ಥ, ಟೈರೋ ಅಂದರೆ ಹೊಸದಾಗಿ ಶುರು ಮಾಡ್ತಾ ಇರೋವಂಥ ವ್ಯಕ್ತಿ ಅಥವಾ ಹೊಸಬರು. ಆಪೋಸಿಟ್ ಬಂದು ಬಹಳ ಎಕ್ಸ್ಪೀರಿಯನ್ಸ್ ಇರೋರು, ಬಹಳ ಏನು ತಿಳುವಳಿಕೆ ಇರೋರು. ನೆಕ್ಸ್ಟ್ ಒನ್ ಯು ಹ್ಯಾವ್ ಥಿಕ್ ವಿಚ್ ಮೀನ್ಸ್ ಚಂಕಿ ಆ್ಯಂಡ್ ಮ್ಯಾಸಿವ್, ತೂಕ ಉಳ್ಳದ್ದು ಅಥವಾ ತಿಳುವಳಿಕೆ ಇರೋರು. ಆಪೋಸಿಟ್ ಬಂದು ಥಿನ್ ಆ್ಯಂಡ್ ಅಟಿನ್ಯೂಯೇಟ್ ಅಂದರೆ ಬಹಳ ಲೂಸ್ ಆಗಿರೋರು, ಬಾಡಿಲಿ ಆಸ್ ವೆಲ್ ಆಸ್ ಮೆಂಟಲಿ ಅಂತ ಅರ್ಥ. ಟರ್ಸ್ ವಿಚ್ ಮೀನ್ಸ್ ಇನ್ಸೆಸಿವ್ ಆ್ಯಂಡ್ ಕಾಂಪ್ಯಾಕ್ಟ್. ಆಪೋಸಿಟ್ ಬಂದು ಡಿಫ್ಯೂಸ್ ಆ್ಯಂಡ್ ಜೆಂಟಲ್. ಸೊ ಕಾಂಪ್ಯಾಕ್ಟ್ ತುಂಬ ಹೇಗೆ ಅಂದರೆ ಡೆಲಿಕೇಟ್ ಆಗಿರ್ತಾರೆ, ಏನಾದರೂ ಆದರೆ ಏನಾದರೂ ಆಗೋಗ್ಬಿಡುತ್ತೆ ಅನ್ನೋ ಕಾಂಪ್ಯಾಕ್ಟ್ ರೀತಿನಲ್ಲಿ. ಆಪೋಸಿಟ್ ಬಂದು ಜೆಂಟಲ್, ಮೈಲ್ಡ್ ಆಗಿರ್ತಾರೆ ಬಟ್ ಯಟ್ ಅವ್ರಿಗೆ ಏನೂ ಸಹ ಹಾರ್ಮ್ ಆಗೋದಿಲ್ಲ. ಓಕೆನಾ? ಎಸ್, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ವರ್ಡ್, ಯು. ಸೊ ಯುನಲ್ಲಿ ಸ್ವಲ್ಪನೇ ಇರೋದು, ಯು ಕ್ಯಾನ್ ಸಿ. umbrage which means charging and offense ಅಂದರೆ ನೆಗೆಟಿವ್ ಹೋಗೋದು, ಯಾರಂದ್ರೂ ಹೇಳಿದ ತಕ್ಷಣ ನೀನು ಅಫೆನ್ಸಿವ್ ಆಗಿ ತೊಗೊಂಡ್ಬಿಡೋದು, ಕೆಟ್ಟದ ರೀತಿನಲ್ಲಿ ಹೇಳ್ತಾ ಇದ್ದಾರೆ ಅಂತ. ಆಪೋಸಿಟ್ ಬಂದು ಸಿಂಪತಿ ಆ್ಯಂಡ್ ಗುಡ್ ವಿಲ್, ಒಳ್ಳೆತನದಲ್ಲಿ ಎಲ್ಲದನ್ನು ತಗೊಳ್ಳೋದು. ಅರ್ಜ್ ಅಂದರೆ ಇನ್ಸೈಟ್ ಆ್ಯಂಡ್ ಇಂಪ್ಲೋರ್, ಆಸೆಗಳು ಅರ್ಜ್ ಅಂದರೆ. ಅದಕ್ಕೆ ಆಪೋಸಿಟ್ ಬಂದು ಅಬಾರೆನ್ಸ್ ಆ್ಯಂಡ್ ಅಬ್ಡಾಮಿನೇಷನ್, ಏನು ಆಸೆ ಇಲ್ಲದೆ ಇರೋದು, ಏನು ಈಡೇರಿಸ್ಕೊಳ್ಬೇಕು ಅನ್ನೋ ಕನಸಿಲ್ಲದೆ ಇರೋರು. ನೆಕ್ಸ್ಟ್ ಅರ್ಚಿನ್ ವಿಚ್ ಮೀನ್ಸ್ ಫಾಂಡ್ಲಿಂಗ್ ಆ್ಯಂಡ್ ಆರ್ಫನ್, ಅನಾಥರು ಅಥವಾ ಅದಕ್ಕೆ ಪ್ರೂಫ್ ಏನು ಇಲ್ಲದೆ ಇರೋದು. ಆಪೋಸಿಟ್ ಬಂದು ಕ್ರೀಪ್ ಆ್ಯಂಡ್ ನೇವ್. ಸೊ ಯಾರಾದರೂ ಹಿಂದೆ ಮುಂದೆ ಇರೋರು ಅಥವಾ ಆ ವಿಚಾರಕ್ಕೆ ಹಿಂದೆ ಮುಂದೆ ಎಕ್ಸಾಂಪಲ್ಸು ಪ್ರೂಫ್ ಎಲ್ಲ ಇರುತ್ತಲ್ಲ, ದಟ್ ಈಸ್ ಅರ್ಚಿನ್ ಇನ್ ಆಪೋಸಿಟ್. ಕಮಿಂಗ್ ಟು ದ ವರ್ಡ್ ವಿ, ವ್ಯಾಗ್ರೆಂಟ್ ವಿಚ್ ಮೀನ್ಸ್ ವಾಂಡರ್ ಆ್ಯಂಡ್ ರೂಮಿಂಗ್. ಸೊ ಸುತ್ತಾಡೋರು ಅಥವಾ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು, ತಲೆ ಕೆಡಿಸ್ಕೊಂಡವರು. ಆಪೋಸಿಟ್ ಬಂದು ಸ್ಟಡಿ ಆ್ಯಂಡ್ ಸೆಟಲ್ಡ್. ಸೊ ಇದರಲ್ಲೇ ಇರಬೇಕು, ಇದನ್ನೇ ಕಲಿಬೇಕು, ನಾನು ಹೀಗೆ ಇರಬೇಕು ಅಂದ್ಕೊಳ್ಳೋರು, ದ ಪೀಪಲ್ ಹೂ ಆರ್ ಸ್ಟಡಿ ಆ್ಯಂಡ್ ಸೆಟಲ್ಡ್. ನೆಕ್ಸ್ಟ್ ವೇನ್ ಅಂದರೆ ಆರಗೆಂಟ್ ಆ್ಯಂಡ್ ಈಗೋಯಿಸ್ಟಿಕ್, ಯಾರಿಗೆ ಬಹಳ ಸಿಟ್ಟಿರುತ್ತೆ, ನಾನು ನನ್ನದಂತಿರ್ತಾರೋ ಅವರು ವೇನ್ ಆಗಿರ್ತಾರೆ, ಅಂದರೆ ಪ್ರಾಬ್ಲಮ್ ಆಗಿರ್ತಾರೆ. ಆಪೋಸಿಟ್ ಬಂದು ಮಾಡೆಸ್ಟ್, ಒಳ್ಳೆತನ ಇರೋರು. ನೆಕ್ಸ್ಟು ವ್ಯಾನಿಟಿ ಮೀನ್ಸ್ ಕನ್ಸೀಟ್ ಆ್ಯಂಡ್ ಪ್ರಿಟೆನ್ಷಿಯಸ್, ಅಂದುಕೊಳ್ಳೋದು, ಇದು ಹೀಗೆ ಆಗ್ತಾ ಇದೆ ಅಥವಾ ಇದು ಹೀಗೆ ಆಗಬಾರ್ದಿತ್ತು ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ ಮಾಡೆಸ್ಟಿ, ಒಳ್ಳೆತನ ಅಥವಾ ಕೆಟ್ಟತನದಿಂದ ಯು ಆರ್ ಗೋಯಿಂಗ್ ಟು ರಿಯಾಕ್ಟ್ ಟು ಎವ್ರಿಥಿಂಗ್. ವ್ಯಾಲ್ಯೂರ್ ವಿಚ್ ಮೀನ್ಸ್ ಬ್ರೇವರಿ ಆ್ಯಂಡ್ ಪ್ರೊವೆಸ್, ಸೊ ಧೈರ್ಯ, ವ್ಯಾಲ್ಯೂರ್ ಅಂದರೆ. ಆಪೋಸಿಟ್ ಟು ಪ್ಯೂರ್ ಆ್ಯಂಡ್ ಪವರ್ಡೈಸ್ ಅಂದರೆ ಹೆದರ್ಪುಕ್ಲಿತನ. Venom means poison and malevolence. Opposite ಬಂದು antidote and benevolent. Venom ಅಂದರೆ ವಿಷ, ಕೆಟ್ಟತನ. ಆಪೋಸಿಟ್ ಬಂದು ಒಳ್ಳೆತನ, ಹಾಗೆ ವಿಷದ ಆಪೋಸಿಟ್ ಬಂದು ಅಮೃತ. ನೆಕ್ಸ್ಟ್ vulnerable which means estimated and honored. ಸೊ ಮಾತಾಡುವಂಥದ್ದು, ಅಂದುಕೊಳ್ಳುವಂಥದ್ದು, ಅಥವಾ ಅದು ಇಷ್ಟು ಬೆಲೆ ಬಾಳುತ್ತೆ ಅಂತ ನಾವು ಹೇಳೋಕ್ಕಾಗುವಂಥದ್ದು. ಆಪೋಸಿಟ್ ಬಂದು ಇಮ್ಮೆಚ್ಯೂರ್ ಆ್ಯಂಡ್ ಅನ್ವರ್ತಿ, ಅದಕ್ಕೆ ಯಾವುದು ಬೆಲೆ ಇಲ್ಲದೆ ಇರುವುದು.
ಓಕೆನಾ. ನೆಕ್ಸ್ಟ್ ವರ್ಡ್ಸ್ vicious, vicious, vicious which means corrupt and obnoxious. ಸೊ ಕೆಟ್ಟ ದಾರಿ, ಕೆಟ್ಟ ವ್ಯಕ್ತಿ. ಆಪೋಸಿಟ್ ಬಂದು ನೋಬಲ್ ಆ್ಯಂಡ್ ವರ್ಚುಯಸ್, ಒಳ್ಳೆ ವ್ಯಕ್ತಿ, ಒಳ್ಳೆಯತನ. ನೆಕ್ಸ್ಟ್ veteran which means ingenious, genius and experienced. ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅಥವಾ ಯಾರಿಗೆ ತಿಳುವಳಿಕೆ ಈ ವಿಚಾರದಲ್ಲಿ ಅನುಭವಿಸಿರ್ತಾರೋ ಅಂಥವ್ರನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ವೆಟರೇನ್. ಆಪೋಸಿಟ್ ಬಂದು ನೋವಾಯ್ಸ್ ಆ್ಯಂಡ್ ಟ್ರೈರೋ, ಬಿಗಿನರ್ಗೆ ಅಥವಾ ಹೊಸಬರಿಗೆ ನಾವು ನೋವಾಯ್ಸ್ ಅಂತ ಕರಿತೀವಿ. ವಿವೇಶಿಯಸ್ ವಿಚ್ ಮೀನ್ಸ್ ಸ್ಪಿರಿಟೆಡ್ ಆ್ಯಂಡ್ ಎನರ್ಜೆಟಿಕ್, ಬಹಳ ಹುಮ್ಮಸ್ಸಿರುವಂಥ ವ್ಯಕ್ತಿ. ಆಪೋಸಿಟ್ ಬಂದು ದಟ್ ಈಸ್ ಡಿಸ್ಪಿರಿಟೆಡ್ ಆ್ಯಂಡ್ ಅನ್ಅಟ್ರಾಕ್ಟಿವ್. ಸೊ ಏನು ಹುಮ್ಮಸ್ಸು ಅಥವಾ ಯಾವುದೇ ರೀತಿಯಾದ ಧೈರ್ಯ ಅಥವಾ ಆಸಕ್ತಿ ಇಲ್ಲದೆ ಇರೋರು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಒನ್. ವಿಜಿಲೆಂಟ್ ವಿಚ್ ಮೀನ್ಸ್ ಕಾಶಿಯಸ್ ಆ್ಯಂಡ್ ಅಲರ್ಟ್. ಸೊ ಕಾಶಿಯಸ್ ಮತ್ತು ಅಲರ್ಟ್ ಅಂದರೆ ಯು ಆರ್ ಅವೇಕ್ ಅಂದರೆ ಏನೋ ಆಪತ್ತಿದೆ ಅಂತ ತಿಳುವಳಿಕೆ ಇರುತ್ತಲ್ಲ ಅದು. ನೆಕ್ಸ್ಟ್ ಆಪೋಸಿಟ್ಟು ಕೇರ್ಲೆಸ್ ಆ್ಯಂಡ್ ನೆಗ್ಲಿಜೆಂಟ್. ಸೊ ಏನಾದರೂ ಪರವಾಗಿಲ್ಲ, ಐ ಡೋಂಟ್ ಮೈಂಡ್ ಅಂತಾರಲ್ಲ, ವಿಜಿಲೆಂಟ್ನ ಆಪೋಸಿಟ್ಟು. ವೌಚ್ ಮೀನ್ಸ್ ಕನ್ಫರ್ಮ್ ಆ್ಯಂಡ್ ಕನ್ಸೆಂಟ್, ಒಪ್ಪಿಗೆ. ಆಪೋಸಿಟು ರೆಪ್ಯುಡೇಟ್ ಆ್ಯಂಡ್ ಪ್ರೊಹಿಬಿಟ್, ನನಗದು ಬೇಡ ಅಂತ ಹೇಳೋದು ಅಥವಾ ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ವೌಚ್. ವಿಲಿಫೈ ಅಂದರೆ ಮ್ಯಾಲ್ಗೆಮ್, ಸಿಮ್ ಆ್ಯಂಡ್ ಡಿಫೇಮ್, ಯಾರನ್ನಾದರೂ ಕೀಳಾಗಿ ಕಾಣೋ ಹಾಗೆ ಮಾಡೋದು ಎಲ್ಲರೂ, ಅಥವಾ ಯಾರ ಬಗ್ಗೆ ಆದರೂ ಕೆಟ್ಟದಾಗಿ ಹೇಳೋದು. ನೆಕ್ಸ್ಟ್ ಒನ್ನು ಚೆರಿಶ್ ಆ್ಯಂಡ್ ಕಮ್ಯಾಂಡ್. ಸೊ ಎಲ್ಲರಿಗೂ ಅವರ ಒಳ್ಳೆಯತನದ ಬಗ್ಗೆ ಹೇಳೋದು, ಅಥವಾ ಯು ಆರ್ ಗೋಯಿಂಗ್ ಟು ಗಿವ್ ಅಬೌಟ್ ಎವ್ರಿ ಗುಡ್ ಡೀಟೇಲ್ಸ್ ಆಫ್ ಅ ಪರ್ಸನ್. ನೆಕ್ಸ್ಟ್ ವಿವಿಡ್, ಎಲೋಕ್ವೆಂಟ್ ಆ್ಯಂಡ್ ಲೂಸಿಡ್, ಎಷ್ಟು ಲೂಸ್ ಆಗಿದೆ, ಎಷ್ಟು ಆಳವಾಗಿದೆ ಅಂತ ಹೇಳೋದು. ಆಮೇಲೆ ಡಲ್ ಆ್ಯಂಡ್ ಡಿಪ್, ಆಪೋಸಿಟ್ಟು ಡಿಮ್ ವಿಚ್ ಮೀನ್ಸ್ ಎಷ್ಟು ಕಡಿಮೆ ತಿಳುವಳಿಕೆ ಇದೆ ಅಥವಾ ಎಷ್ಟು ಬೇಡದೇ ಇರೋ ವಿಚಾರಗಳಿದೆ ಅಂತ ಹೇಳ್ಕೊಳ್ಳೋದು. ನೆಕ್ಸ್ಟ್ ವರ್ಚ್ಯೂ ವಿಚ್ ಮೀನ್ಸ್ ಎಥಿಕ್ ಆ್ಯಂಡ್ ಮಾರಾಲಿಟಿ, ಒಳ್ಳೆ ಗುಣಗಳು ಅಥವಾ ಸೋಷಿಯಲ್ ಐಡಿಯಾಲಜೀಸ್ ದಟ್ ಯು ಹ್ಯಾವ್. ಇದಕ್ಕೆ ಆಪೋಸಿಟ್ಟು ವೈಸ್ ಆ್ಯಂಡ್ ಡಿಸ್ಹಾನೆಸ್ಟಿ ವಿಚ್ ಮೀನ್ಸ್ ಒಳ್ಳೆಯತನ ಇಲ್ಲದೆ ಇರುವುದು ಅಥವಾ ಸೋಷಿಯಲ್ ವೆಲ್ನೆಸ್ ಬಗ್ಗೆ ಯೋಚನೆ ಇಲ್ಲದೆ ಇರೋದು. ನೆಕ್ಸ್ಟ್ ಯು ಹ್ಯಾವ್ ವಾನ್ ಮೀನ್ಸ್ ಪೇಲ್ ಆ್ಯಂಡ್ ಫೇಡೆಡ್. ಅಂದರೆ ವಾಟ್ ಡು ಯು ಕಾಲ್ ಫೇಡೆಡ್ಗೆ ಕನ್ನಡದಲ್ಲಿ ನೀವು ದ ಕಲರ್ ಇಸ್ ಫೇಡಿಂಗ್, ಕಲರ್ ಹೋಗ್ತಾ ಇದೆ ಅಥವಾ ಒಬ್ಬ ವ್ಯಕ್ತಿಯ ಗುಣ ಫೇಡ್ ಆಗ್ತಾ ಇದೆ, ಮರೆಮಾಚ್ತಾ ಇದೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ವಾನ್. ಬ್ರೈಟ್ ಆ್ಯಂಡ್ ಹೆಲ್ದಿ, ಆರೋಗ್ಯವಾಗಿರೋದು. ಪೇಲ್ ಅಂದರೆ ಕಾಯಿಲೆ ಬಂದವ್ರ ಮುಖ ಆಗತ್ತಲ್ಲ, ಬೆಳಚ್ಕೊಂಡಾಗತ್ತೆ ಅಂತ, ದಟ್ಸ್ ಪೇಲ್. ಸೊ ಹೆಲ್ದಿ ಆ್ಯಂಡ್ ಬ್ರೈಟ್ ಈಸ್ ದ ಆಪೋಸಿಟ್ ಆಫ್ ವಾನ್. ನೆಕ್ಸ್ಟ್ ವೈವ್ ವಿಚ್ ಮೀನ್ಸ್ ರಿಲಿಂಕ್ವಿಶ್ ಆ್ಯಂಡ್ ರಿಮೂವ್, ತೆಗೆದು ಹಾಕೋದು ಅಥವಾ ಅದನ್ನು ರಿಮೂವ್ ಮಾಡೋದು, ಕಿತ್ತು ಹಾಕೋದು. ಇಂಪೋಸ್ ಆ್ಯಂಡ್ ಕ್ಲ್ಯಾಂಪ್, ಅದನ್ನು ಸೇರಿಸುವುದು ಅಥವಾ ಜೋಡಿಸುವುದು ಆ್ಯಂಡ್ ಅದನ್ನು ಅಳವಡಿಸುವುದು. ವ್ಯಾರಿ ವಿಚ್ ಮೀನ್ಸ್ ಕಾಶಿಯಸ್ ಆ್ಯಂಡ್ ಸರ್ಕಮ್ಸ್ಪೆಕ್ಟ್, ಆಪೋಸಿಟ್ ಬಂದು ಹೀಡ್ಲೆಸ್ ಆ್ಯಂಡ್ ನೆಗ್ಲಿಜಿಬಲ್. ಸೊ ಎಲ್ಲದನ್ನು ನನ್ನ ಆಡಳಿತದಲ್ಲೇ ಇಟ್ಕೊಳ್ಬೇಕು, ಎಲ್ಲದನ್ನು ನನ್ನ ಸುತ್ತದಲ್ಲೇ ಇಟ್ಕೊಳ್ಬೇಕು ಅಂದ್ಕೊಳ್ಳೋದು. ಅಂದರೆ ನನಗೆ ಗೊತ್ತಿದ್ದ ಹಾಗೆ ಆಗಬೇಕು, ಏನೂ ಅವಾಂತರ ಆಗಬಾರ್ದು ಅಂತ ಅಂದ್ಕೊಳ್ಳೋದು. ಆಪೋಸಿಟ್ ಬಂದು ಯಾವ್ದು ಹೇಗಾದರೂ ಇರಲಿ, ಯಾವ್ದು ಹೇಗಾದರೂ ಆಗಲಿ, ನನ್ನ ಕಂಟ್ರೋಲಲ್ಲಿ ಏನು ಬೇಡ ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ ಯು ಹ್ಯಾವ್ ವಾನ್ ವಿಚ್ ಮೀನ್ಸ್ ಡಿಕ್ಲೈನ್ ಆ್ಯಂಡ್ ಡ್ವಿಂಡಲ್, ನನಗೆ ಬೇಡ ಅಥವಾ ಇದನ್ನಿಲ್ಲೇ ನಿಲ್ಲಿಸಿ ಅಂತ ಹೇಳೋದು. ಅಮಿಹೊರೆಂಟ್ ವಿಚ್ ಮೀನ್ಸ್ ಆ್ಯಂಡ್ ರೈಸ್ ವಿಚ್ ಮೀನ್ಸ್ ಒಪ್ಪಿಕೊಂಡು ಮುಂದುವರ್ಸೋಕ್ಕೆ ರೆಡಿ ಆಗ್ತಾ ಹೋಗೋದು. ಹೋಪ್ ದಿಸ್ ಇಸ್ ಗೆಟಿಂಗ್ ಕ್ಲಿಯರ್. ನೌ ವಿ ಆರ್ ಎಟ್ ದ ಲಾಸ್ಟ್ ಸ್ಟೇಜ್ ಆಫ್ ಅವರ್ ವರ್ಡ್ಸ್. ಓಕೆ, ವಿಶಿಯಸ್ ಆ್ಯಂಡ್ ಇಮ್ಮಾರಲ್, ಕೆಟ್ಟ ಬುದ್ಧಿ ಇರೋರು. ಆಪೋಸಿಟ್ ಟು ವರ್ಚುಯಸ್ ಆ್ಯಂಡ್ ನೋಬಲ್, ಒಳ್ಳೆ ಬುದ್ಧಿ, ಒಳ್ಳೆತನ ಇರೋರು. ನೆಕ್ಸ್ಟ್ ವೆಡ್ ಮೀನ್ಸ್ ಮ್ಯಾರಿ, ಕಂಬೈನ್, ಜೊತೆಗಿರುವುದು ಅಥವಾ ಮದುವೆ ಆಗೋದು. ಆಪೋಸಿಟ್ ಟು ಡಿವೋರ್ಸ್ ಆ್ಯಂಡ್ ಸಪ್ರೇಟ್, ಬೇರ್ಪಡಿಸೋದು. ವೈಲ್ ವಿಚ್ ಮೀನ್ಸ್ ಫ್ರಿಕರಿ ಆ್ಯಂಡ್ ಆರ್ಟಿಫೈಸ್, ಅಂದರೆ ಏನು ಹೇಳ್ತಾರೆ, ಆರ್ಟಿಫಿಷಿಯಲ್. ಓಕೆನಾ. ಆಪೋಸಿಟ್ ಬಂದು ನೇವಿಟಿ ಆ್ಯಂಡ್ ಹಾನರ್, ಗೌರವಿಸುವುದು. ನೀವು ಆರ್ಟಿಫಿಷಿಯಲ್ಗೆ ಬಹಳ ಮರ್ಯಾದೆ ಕೊಡಲ್ಲ ಅಲ್ವಾ, ಆ ರೀತಿ. ನೆಕ್ಸ್ಟ್ ವೀಲ್ಡ್, ಎಕ್ಸರ್ಟ್ ಆ್ಯಂಡ್ ಎಂಪ್ಲಾಯ್, ಆಪೋಸಿಟ್ ಟು ಫೊರಾಗ್ ಆ್ಯಂಡ್ ಅವಾಯ್ಡ್. ಸೊ ಯಾವುದನ್ನಾದರೂ ಅಳವಡಿಸ್ಕೊಳ್ಳೋದು,
ಈಲ್ಡ್ ಅಥವಾ ಈಲ್ಡ್, ಯೂಶಲಿ ವೈ ಇಂದ ಈಲ್ಡ್, ಇದು ವೀಲ್ಡು ಯಾವ್ದನ್ನಾದ್ರೂ ಒಪ್ಕೊಳ್ಳೋದು, ಯಾವ್ದನ್ನಾದ್ರೂ ಅಳವಡಿಸ್ಕೊಳ್ಳೋದು, ಯಾವ್ದನ್ನಾದ್ರೂ ತಗೊಳ್ಳೋದು, ಬೇರೆಯವರಿಂದ ತಗೊಳ್ಳೋದು. ಆಪೋಸಿಟ್ ಬಂದು ಅವಾಯ್ಡ್, ನನ್ಗದು ಬೇಡ, ಆ ಗುಣ ಬೇಡ, ಆ ವಿಚಾರ ಬೇಡ ಅಂತ ಅನ್ಕೊಳ್ಳೋದು. ವಿಲ್ಟ್ ವಿಚ್ ಮೀನ್ಸ್ ವಿತರ್ ಆ್ಯಂಡ್ ಪೆರಿಶ್, ಆಪೋಸಿಟ್ ಬಂದು ರಿವೈವ್ ಆ್ಯಂಡ್ ಬ್ಲೂಮ್. ಸೊ ವಿತರ್ ಅಂದರೆ ಡೌನ್ಫಾಲ್, ಅದು ಕೆಳಗೆ ಕಡಿಮೆ ಆಗ್ತಾ ಹೋಗ್ತಾ ಇರೋದು ಅಥವಾ ಅದು ಮುಳುಗ್ ಹೋಗೋದು. ಆಪೋಸಿಟ್ ಬಂದು ರಿವೈವ್, ಮತ್ತೆ ಹುಟ್ಟೋದು ಅಥವಾ ಅರಳೋದು. ನೆಕ್ಸ್ಟ್ ವಿನ್ಸಮ್ ಬಂದು ಬ್ಯೂಟಿಫುಲ್ ಆ್ಯಂಡ್ ಕಾಮ್ಲಿ ಅಂದರೆ ಸುಂದರವಾಗಿರೋದು, ಕಾಮನ್ ಆಗಿರೋದು. ಅಲ್ಯೂರಿಂಗ್ ಆ್ಯಂಡ್ ರಪ್ಚರಸ್ ವಿಚ್ ಇಸ್ ವೆರಿ ರೇರ್, ವಿಚ್ ಇಸ್ ನಾಟ್ ಸೋ ಗುಡ್, ನೋಡಕ್ ಚೆನ್ನಾಗಿಲ್ದೇ ಇರೋದು ಬಟ್ ರೇರ್ ಆಗಿರೋದು. ಈಲ್ಡ್ ಟು ಸರೆಂಡರ್ ಆ್ಯಂಡ್ ಅಬ್ಡಿಗೇಟ್, ಒಪ್ಪಿಕೊಂಡು ಏನು ಅದನ್ನ ಫಾಲೋ ಮಾಡೋದು. ಆಪೋಸಿಟ್ ಬಂದು ನನಗದು ಬೇಡ, ಪ್ರೊಟೆಸ್ಟ್ ಮಾಡೋದು ಅಥವಾ ರೆಸಿಸ್ಟ್ ಮಾಡೋದು, ಐ ಡೋಂಟ್ ವಾಂಟ್ ದಿಸ್ ಅಂತ. ಓಕೆನಾ? ಎಸ್. ನೆಕ್ಸ್ಟ್ ಯು ಹ್ಯಾವ್ ಎಲ್, ಶೌಟ್ ಆ್ಯಂಡ್ ಶ್ರೀಕ್. ಸೊ ಯಾರ ಮೇಲಾದ್ರೂ ಕಿರ್ಚಾಡೋದು ಅಥವಾ ಅನವಶ್ಯಕ ಕೂಗಾಡೋದು. ವಿಸ್ಪರ್ ಆ್ಯಂಡ್ ಮ್ಯೂಟೆಡ್, ಸುಮ್ಮನಿರೋದು ಅಥವಾ ಗುಸು ಅಂತ ಮಾತಾಡೋದು. ನೆಕ್ಸ್ಟ್ ಯೋಕ್ which means connect and harness, ಸೇರಿಸುವುದು, ಯೋಕ್. ನೆಕ್ಸ್ಟ್ ಯು ಹ್ಯಾವ್ ಲಿಬರೇಟ್ ಆ್ಯಂಡ್ ರಿಲೀಸ್, ಬೇರ್ಪಡಿಸುವುದು ಅಥವಾ ಫ್ರೀ ಮಾಡಿ ಕಳಿಸೋದು. ಯರ್ನ್ ವಿಚ್ ಮೀನ್ಸ್ ಲ್ಯಾಂಗ್ವಿಶ್ ಆ್ಯಂಡ್ ಕ್ರೇವ್, ಆಸೆ ಪಡೋದು ಅಥವಾ ಅಂದ್ಕೊಳ್ಳೋದು. ಆಪೋಸಿಟ್ ಕಂಟೆಂಟ್ ಆ್ಯಂಡ್ ಸ್ಯಾಟಿಸ್ಫೈ, ಸೊ ಅಂದ್ಕೊಂಡಿದ್ದನ್ನ ಸಾಧಿಸು. ಅಲ್ಲಿ ಬರೀ ಯರ್ನ್ ಅಲ್ಲಿ ಅಂದ್ಕೊಳ್ತೀರಾ, ಬಟ್ ಆಪೋಸಿಟ್ ಅಲ್ಲಿ ಅದನ್ನ ಅಂದ್ಕೊಂಡು ಈಡೇರಿಸ್ಕೊಳ್ತಾ ಹೋಗ್ತೀರಾ. ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಲೆಟರ್ ಝೆನೀತ್ ವಿಚ್ ಮೀನ್ಸ್ ಸಮಿಟ್ ಆ್ಯಂಡ್ ಅಪೆಕ್ಸ್, ಅಂದರೆ ಒಂದು ಕೌನ್ಸಿಲ್ ಅಥವಾ ಒಂದು ಏನು ಹೇಳ್ತಾರೆ, ಕಮಿಟಿ. ಆಪೋಸಿಟ್ ಬಂದು ನ್ಯಾಜರ್ ಅಂಡ್ ಬೇಸ್, ಅಬೌವ್ ದಟ್ ವಿಚ್ ಇಸ್ ನಾಟ್ ಅ ಕಂಪ್ಲೀಟ್ ಸೆಟ್. ಝೀಲ್ ಅಂದರೆ ಈಗರ್ನೆಸ್ ಆ್ಯಂಡ್ ಫ್ರಿವಾರ್ ಅಂದರೆ ಸಾಧಿಸಬೇಕು ಅನ್ನೋ ಛಲ. ಆಪೋಸಿಟ್ ಬಂದು ಎಪತಿ ಆ್ಯಂಡ್ ಲೆಥಾರ್ಜಿ ವಿಚ್ ಮೀನ್ಸ್ ಸೋಂಬೇರಿತನ. ಜಿಗ್ಜ್ಯಾಗ್, ಆಬ್ಲ್ಯೂಗ್ ಆ್ಯಂಡ್ ವೇವರ್ಡ್ ಅಂದರೆ ವಿಚಿತ್ರವಾದ ದಾರಿ, ಸ್ಟ್ರೇಟ್ ಆಗಿರಲ್ಲ. ಆಪೋಸಿಟ್ ಬಂದು ಅನ್ಬೆಂಟ್ ಆ್ಯಂಡ್ ಸ್ಟ್ರೇಟ್, ಎಲ್ಲೂ ಬಗ್ಗದೆ ಎಲ್ಲೂ ಬೆಂಡ್ ಆಗದೆ ಇರುವಂಥದ್ದಕ್ಕೆ ಜಿಗ್ಜ್ಯಾಗ್ ಅನ್ನೋ ಆಪೋಸಿಟ್. ಝೆಸ್ಟ್, ಡಿಲೈಟ್ ಆ್ಯಂಡ್ ಎಂಥೂಸಿಯಾಸಮ್, ಖುಷಿ ಮತ್ತು ಒಳ್ಳೆಯ ಅನಿಸಿಕೆ. ಆಪೋಸಿಟ್ ಬಂದು ಡಿಸ್ಗಸ್ಟ್ ಆ್ಯಂಡ್ ಪ್ಯಾಸಿವ್, ಸೊ ಇದು ಚೆನ್ನಾಗಿಲ್ಲ ಅಥವಾ ನಂಗೆ ಇದು ಬೇಡ, ಅಸಹ್ಯವಾಗಿದೆ ಇದು ಅಂತ ಅಂದ್ಕೊಳ್ಳೋದು, ದ ಆಪೋಸಿಟ್ ಆಫ್ ಝೆಸ್ಟ್. ಸೊ ಫಾರ್ ನೌ ಆ್ಯಂಡ್ ಫಾರ್ ಟುಡೇ, ಸಿನೋನಿಮ್ಸ್ ಆ್ಯಂಡ್ ಆಂಟನಿಮ್ಸ್ ಅಲ್ಲಿ ಮೋಸ್ಟ್ ಟ್ರೆಂಡಿಂಗ್ words from A to Z, that is 26 alphabet letters ali we have seen almost 250 plus words for today. So ನಾನು ಇವತ್ತಿನ ಕ್ಲಾಸ್ ಅಲ್ಲಿ synonym antonyms ನ ಇವತ್ತಿಗೆ ಮುಗಿಸಿದೀವಿ. We have taken it for 3 classes together for synonym and antonym. So ನಾನು ಇವತ್ತು ನಿಮಗೆ ಈ PDF ಅನ್ನ ಶೇರ್ ಮಾಡಿರ್ತೀನಿ. Do keep on reading, ಡೈಲಿ ಒಂದೊಂದು ಸ್ಲೈಡನ್ನ ಓದ್ಕೊಂಡು ಬನ್ನಿ, ಅದರ ಕನ್ನಡ ಅನುವಾದಗಳನ್ನ ತಿಳ್ಕೊಳ್ತಾ ಬನ್ನಿ, and that makes very easy for you to understand. So now before getting into the questions, does anybody have any doubt? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? If you have any doubts, please do tell it to me. ನನಗೆ ಹೇಳಿ. ನಿಮಗೆ ಡೌಟ್ ಇಲ್ಲ ಅಂದರೆ ನಾವು ಲಾಸ್ಟ್ ಕ್ಲಾಸ್ ಅಂದರೆ ಸೋಮವಾರದ ಕ್ವೆಶ್ಚನ್ಗೆ ಹೋಗೋಣ. ಸೋಮವಾರ ನಾನು ಏನು ಕ್ವೆಶ್ಚನ್ ನಿಮಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳಿದ್ನೋ ಆ ಕ್ವೆಶ್ಚನ್ಗೆ ಹೋಗೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡೂ ಪೋಸ್ಟ್. ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಅದನ್ನು ಹೇಳಿ ನೋ ಡೌಟ್ಸ್ ಅಂತ. ಸೊ ದಟ್ ಮೇಕ್ಸ್ ಮೀ ಕ್ಲಿಯರ್ ಟು ಗೋ ಟು ದ ಪ್ರೀವಿಯಸ್ ಕ್ವೆಶ್ಚನ್. ಓಕೆನಾ? ಎಸ್, ನಿಮ್ಮ ಕ್ವೆಶ್ಚನ್ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಪೂರ್ವ ಅವರೇ.
Anybody else who have any doubt? No doubt. Okay, thank you so much for telling me this. Nama last class na question ಗೆ ಹೋಗೋಣ. I had given you these two questions. ಈ ಎರಡು questions ಅನ್ನ ನಾನು ಕೊಟ್ಟಿದ್ದೆ. That is the first question, encomulous. ಇದಕ್ಕೆ ನಾನು similar word antonym ಅನ್ನ ಹುಡುಕಕ್ಕೆ ಹೇಳಿದ್ರೆ ಎರಡಕ್ಕೂ ಸಹ. So encomulous, which means the answer, can you please tell me? Criticism, tribute, next censure and blame. Yavdu right answer? You have to search the opposite of the word. Opposite of this word? Sorry. Just give me a minute. It's not opposite. It's just similar. Andre synonym. Synonym ಅನ್ನು ಹುಡುಕಬೇಕು. ಓಕೆ, ಸವಿತಾ ಅವರು ಎ ಅಂತ ಇದ್ದಾರೆ ಸಿನೋನಿಮ್ ಕೇಳಿದ್ದಕ್ಕೆ. ಎನಿವನ್ ಎಲ್ಸ್? ಮತ್ತೆ ಯಾರಾದರೂ ಆನ್ಸರ್ ಹೇಳ್ತೀರಾ? Okay, so the right answer is tribute. So yake C. No, the right answer is B. Apurva, Sahana and Savita avare. Yake B answer right andre encomulous is a negative word. Sarina? And ನೀವಿಲ್ಲಿ ನೋಡಬಹುದು, while I am writing criticism ಅಂದ್ರೆ ಯಾರ ಮೇಲಾದ್ರೂ ವೈಯಕ್ತಿಕ ಒಪಿನಿಯನ್ ಕೊಡುವಂಥದ್ದು. ಸರಿನಾ? ಗಿವಿಂಗ್ ಅ ಒಪಿನಿಯನ್. ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಇಸ್ ನೆಗೆಟಿವ್. ನೆಕ್ಸ್ಟ್ ಬ್ಲೇಮ್, ಇಟ್ ಇಸ್ ಆಲ್ಸೋ ನೆಗೆಟಿವ್. ಸೊ ನನಗೆ ಎರಡು ನೆಗೆಟಿವ್ ಸಿಕ್ಕಿರುವಾಗ censure is obviously a negative one again, which means you're talking about a person illi. Tribute ಅನ್ನೋದು ಒಂದೇ, it is telling that you are talking good about a person. ಒಬ್ಬ ವ್ಯಕ್ತಿ ಬಗ್ಗೆ ಒಳ್ಳೆದನ್ನು ಹೇಳೋದಕ್ಕೆ you are doing this. ಎಲ್ಲರಿಗೂ ಸತ್ತ ಮೇಲೆ ಟ್ರಿಬ್ಯೂಟ್ ಸಿಗಲ್ಲ. ಯಾರು ಒಳ್ಳೇದು ಮಾಡಿರ್ತಾರೋ ಅವ್ರಿಗೆ ಮಾತ್ರ ಟ್ರಿಬ್ಯೂಟ್ ಸಿಗತ್ತಲ್ಲ. ದಟ್ಸ್ ಹೌ. ಸೊ ಎನ್ಕಾಮ್ಯುಲಸ್ just give me a minute. Encomulous is praising the person. It is positive. I'm so sorry. It is positive. So ಈ ಮೂರು ಕೂಡ ನೆಗೆಟಿವ್ ಇರುವಾಗ ಟ್ರಿಬ್ಯೂಟ್ ಒಂದೇ ಪಾಸಿಟಿವ್ ಆಗಿ ಇರೋದು. So that is going to be your similar word. Come to the next one, skepticism. So ಇಲ್ಲಿ ಬಿಲೀಫ್ ಇದೆ, ರಿಲಕ್ಟೆನ್ಸ್ ಇದೆ, ಅನ್ಬ್ರೇಸ್ ಇದೆ, ಮಸಲ್ ಇದೆ. puzzle ತರ muzzle. Can you tell me which is the right answer? Similar. C. Yes. Apurva ಅವರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. It is B. And the right answer is exactly B, because reluctant is similar to skepticism ಅಂದ್ರೆ doubtful ಅಂತ ಅರ್ಥ. So reluctant is being not so confirmed, ಬಹಳ ವಿಚಾರಿ ಭಾವವಾಗಿ ಇಲ್ಲದೆ ಇರುವುದು. So now today let's get into our ಇವತ್ತಿನ ಕ್ವೆಶ್ಚನ್ ಗೆ ಬರೋಣ. ಇಲ್ಲಿ ನೋಡಿ. So choose the word meaning similar to the word dreadful. dreadful ಗೆ similar word ನ ನೀವು ಚೂಸ್ ಮಾಡಬೇಕು. ಅಂದ್ರೆ ಸಿನೋನಿಮ್ ಅನ್ನ ಚೂಸ್ ಮಾಡಬೇಕು. ಸೊ ನಾನು ಬೇಕಾದ್ರೆ ಡ್ರೆಡ್ಫುಲ್ ಇನ ಮೀನಿಂಗ್ ಹೇಳ್ತೀನಿ. ಡ್ರೆಡ್ಫುಲ್ ಇನ ಅರ್ಥ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಆರ್ ಸೀರಿಯಸ್, ಬಹಳ ಕೆಟ್ಟದ್ದು ಅಥವಾ ಬಹಳ ಸೀರಿಯಸ್ ಅನ್ನುವಂಥದ್ದು. ಇದಕ್ಕೆ ಆಪೋಸಿಟ್ ಟೈನಿ ಇದೆ, ರಿಪ್ಯೂಟಬಲ್ ಇದೆ, ಅನ್ಡಿಕೇಡ್ ಇದೆ, ಅಟ್ರಾಷಿಯಸ್ ಇದೆ. ಸೊ ಸವಿತಾ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ರೆಪ್ಯೂಟಬಲ್, ಎಕ್ಸ್ಟ್ರೀಮ್ಲಿ ಬ್ಯಾಡ್, ಓಕೆ, ಅನ್ಡಿಕೇಡ್. ಪೂರ್ವ ಅವರು ಸಿ ಹೇಳ್ತಾ ಇದ್ದಾರೆ. ಟ್ಯಾಲಿ ಟೀಸರ್ ಇಸ್ ಟೆಲಿಂಗ್ ದ ರೈಟ್ ಆನ್ಸರ್ ಇಸ್ ಡಿ.
Okay, your answer is right. It is atrocious. Atrocious andre kettadu, wrong or bad. So undecayed ಅಂದ್ರೆ ಹಾಳಾಗದೇ ಇರೋದು, ರೆಪ್ಯೂಟಬಲ್ ಅಂದ್ರೆ ಒಳ್ಳೆತನ ಇರೋದು, ಚಿಕ್ಕದು ಅಂದ್ರೆ ಇಟ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ಇಸ್ ನಾಟ್ ಡೆಸ್ಟ್ರಾಯ್ಡ್, ವಿಚ್ ಇಸ್ ನಾಟ್ ಸೀರಿಯಸ್. ಚಿಕ್ಕ ವಿಚಾರನೆಲ್ಲ ಅಥವಾ ಚಿಕ್ಕ ಮಾತುಗಳನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ತೀರಾ? ಇಲ್ವಲ್ಲ. ವಿಚ್ ಇಸ್ ವೆರಿ ಬಿಗ್ ಅಂಡ್ ವಾಸ್ಟ್, ಯು ಗೋಯಿಂಗ್ ಟು ಟೇಕ್ ಇಟ್ ಬಿಗ್. Coming to the next question, choose the word meaning similar to the word rabid. Rabid in a word ಗೆ meaning ಅನ್ನು ಹುಡುಕಬೇಕು. ಇಲ್ಲಿ ನೋಡಿ lethargic ಇದೆ, next you have virulent, next apathetic ಇದೆ, sane ಇದೆ. ಸೊ ನಾನು rabid ನ ಅರ್ಥ ಬರಿತೀನಿ ನೋಡಿ, which means having excessive enthusiasm for something. ಯಾವುದೋ ವಿಚಾರಕ್ಕೋಸ್ಕರ ಬಹಳ ಹುಮ್ಮಸ್ಸಲ್ಲಿ ಇರುವಂತ ವ್ಯಕ್ತಿಗೆ ರ್ಯಾಬಿಡ್ ಅಂತ ಕರಿತೀವಿ. ಯುವರ್ ಆನ್ಸರ್ಸ್ ಪ್ಲೀಸ್. ಐ ಬಿಲೀವ್ ಸಹನಾ ಅಂಡ್ ಅಪೂರ್ವ ಅವರು ಇದಕ್ಕೆ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಸಹನಾ ಅವರು ಎ ಹೇಳಿದ್ದಾರೆ, ಅಪೂರ್ವ ಅವರು ಡಿ ಹೇಳಿದ್ದಾರೆ. ಎನಿಬಡಿ ಎಲ್ಸ್ ಯು ಹೂ ಹ್ಯಾಸ್ ಅನ್ ಆನ್ಸರ್? Apathetic. Next. Okay, people are all telling A, D and C, but unfortunately the right answer is B. Correct answer bandu B. I'll tell you why. Lethargic, laziness, ಸೋಂಬೇರಿತನ. Apathetic, ರಿಯಾಕ್ಟ್ ಮಾಡಕ್ ಆಗದೆ ಇರೋಂತ ಬುದ್ಧಿ. ಸಿಂಪಥೆಟಿಕ್ ಅಂದ್ರೆ ಯಾರಿಗಾದ್ರೂ ಒಳ್ಳೆ ಬುದ್ಧಿ ಅಲ್ಲ ಒಳ್ಳೆ ತನನ ತೋರಿಸ್ಕೊಳ್ಳೋದು, ಯಾರನ್ನಾದ್ರೂ ಸಮಾಧಾನ ಮಾಡೋದು. ಅಪಥೆಟಿಕ್ ಅಂದ್ರೆ ಅದಲ್ಲ. ಸೇನ್ ಅಂದ್ರೆ ಅಬ್ನಾರ್ಮಲ್, ಪ್ರಾಪರ್ ಆಗಿ ಯೋಚನೆ ಮಾಡದೇ ಇರೋರು. ಸೊ ಇನ್ ದಿಸ್ ದ ರೈಟ್ ಆನ್ಸರ್ ಇಸ್ ವರ್ಚುಲೆಂಟ್, ವಿಚ್ ಈಸ್ ಸಂಬಡಿ ಹೂ ಥಿಂಕ್ಸ್ ಸೆನ್ಸಿಬಲಿ, ಎಲ್ಲದನ್ನು ಖುಷಿಯಿಂದ ಒಪ್ಕೊಳ್ಳೋರು. ವರ್ಚುಯಸ್, ಒಳ್ಳೆತನದಿಂದ ಮಾಡ್ತಾರಲ್ಲ ಅವರು. ಓಕೆನಾ? ಎಸ್. ನೆಕ್ಸ್ಟ್, these two questions are homework to you. So illu kuda you have to choose the similar word for brunt. Brunt ge similar word use kodbeku. Ease, relaxation, strain and peace. So brunt ina meaning helbidtini tagoli, which means the most unpleasant, ahitakara ಘಟನೆ. ಪ್ಲೆಸೆಂಟ್ ಪಾಸ್ಟ್. ಸೊ ಹಿಂದೆ ನಡೆದಂತ ಬಹಳ ಬೇಜಾರಾಗುವಂತ ವಿಚಾರ. ಓಕೆ, ನೆಕ್ಸ್ಟ್ ಅಗೇನ್ ಸಿಮಿಲರ್ ವರ್ಡ್ ಫಾರ್ ಫ್ಯೂಟೈಲ್. ಫ್ಯೂಟೈಲ್ ಗೆ ಯು ಆರ್ ಸಪೋಸ್ ಟು ಗಿವ್ ಅ ಸಿಮಿಲರ್ ವರ್ಡ್. ಫ್ಯೂಟೈಲ್ ಅಂದ್ರೆ incapable of producing any useful result. ಸೊ ಉಪಯೋಗ ಆಗುವಂತ ಯಾವ ರಿಸಲ್ಟ್ ಅಥವಾ ಸೊಲ್ಯೂಷನ್ ಕೊಡದೇ ಇರೋದನ್ನ ಫ್ಯೂಟೈಲ್ ಅಂತಾರೆ. ಇದಕ್ಕೆ ಆಪ್ಷನ್ ಬಂದು ವೇನು, ವರ್ತ್ ವೈಲು, ವ್ಯಾಲ್ಯೂಯಬಲ್, ಫ್ರೂಟ್ಫುಲ್ ಇದೆ. ಓಕೆನಾ? ಸೊ ಇದರಲ್ಲಿ ಯಾವುದು ಫ್ಯೂಟೈಲ್ಗೆ ರೈಟ್ ಆನ್ಸರ್ ಅಂತ ಯು ಆರ್ ಸಪೋಸ್ ಟು tell me in the next class. So now let's get into the last question of the day. Again, this is also your homework. What young children in Anganwadi centers should be fed as supplementary nutrition is once again under the scanner arising from a difference of opinion between the Niti Aayog and the Minister for Women and Child Development. So illi you have to first know the question. The question is, find which statements does not have error. ಯಾವ ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇಲ್ಲ ಅಂತ ಕರಿಬೇಕು, ಕಂಡುಹಿಡಿಬೇಕು. So there is one or two or more than that
statements which have error. So ಇಲ್ಲಿ ನೀನು ಆಪ್ಷನ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಗೆ ಎರರ್ ಇಲ್ಲ ಅಂತ ಹಾಕಬೇಕು. ABCE ನಲ್ಲಿ ಎರರ್ ಇಲ್ವಾ, DE ನಲ್ಲಿ ಎರರ್ ಇಲ್ವಾ, ಅಥವಾ DB ನಲ್ಲಿ ಎರರ್ ಇಲ್ವಾ ಅಂತ ಯು ಆರ್ ಸಪೋಸ್ ಟು ಚೂಸ್. ಓಕೆ, don't worry if you don't have network, you can watch it later and do. ನಾನು ಈಗಲೇ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ದಿಸ್ ಇಸ್ ಅ ಹೋಮ್ವರ್ಕ್. ಅಲಾಂಗ್ ದೀಸ್ 2 ಕ್ವೆಶ್ಚನ್, ಈ 2 ಕ್ವೆಶ್ಚನ್ ಒಟ್ಟಿಗೆ ಈ ಒಂದು ಕ್ವೆಶ್ಚನ್ ಸಹ ನೀವು ನಾಳಿನ ಕ್ಲಾಸಲ್ಲಿ ಬರಬೇಕು. ಆ್ಯಂಡ್ ಇನ್ ಟುಮಾರೋಸ್ ಕ್ಲಾಸ್ we guys will be discussing these 2 questions. ಇದೆರಡು ಕ್ವೆಶ್ಚನ್ಸ್ ನ ನಾಳಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ನೀವು ಇವತ್ತೇನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಮೈ ಕ್ಲಾಸ್. ನನ್ನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಪ್ಲೀಸ್ ಡೂ ಪುಟ್ ಇಟ್ ಆನ್ ದ ಚಾಟ್ನಲ್ಲಿ ತಿಳಿಸ್ಕೊಡಿ ನನ್ನ ಕ್ಲಾಸ್ ಅರ್ಥ ಆಗಿದೆಯಾ ಇಲ್ವಾ ಅಂತ. ಎವ್ರಿವನ್ ಕ್ವಿಕ್ಲಿ, ಇಫ್ ಯು ಕನ್ಫರ್ಮ್ ಮೀ ಆರ್ ರೀಕನ್ಫರ್ಮ್ ಮೀ, I can happily tell you bye and prepare for my tomorrow's class as well. Everyone? Yes. And Apurva avare, ನಿಮ್ಮ ಕ್ವೆಶ್ಚನ್ಗೆ I am not sure about it. I'll just clarify you regarding the same in the next class. ನಾಳಿನ ಕ್ಲಾಸಲ್ಲಿ ನಿಮ್ಮ ಡೌಟನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆನಾ? Don't mind because I am not so aware of that. If you don't mind, I'll just definitely confirm you in the next class. Okay. Okay, thank you. Believing that you guys have no doubts anymore, and I would be bidding you all bye for now. And everyone, before I leave, I just want to tell you one thing. Nanu ondu vichara helbeku. Please do like my classes, share them, and subscribe to our YouTube channel. And also ಯಾರ್ಯಾರು ಕಲಿಬೇಕು ಅಂತ ಇದ್ದಾರೋ ಅವರಿಗೆಲ್ಲ ನಮ್ಮ ಕ್ಲಾಸಸ್ನ ಶೇರ್ ಮಾಡ್ತಾ ಹೋಗಿ. And everybody, thank you for all your support all these days, and we need that to be continued along because you need to learn and we need to teach. And everybody have a very great evening and meet you until next time, that is tomorrow sharp at 6:15. Bye everyone.